ನಾವು ಯಾವ ಮರವಾಗಿದ್ದೇವೆ? ಕಾಯಿನನು ಸೈತಾನನಿಂದ ಬಿತ್ತಲ್ಪಟ್ಟ ಮರವಾದ, ಏಬೇಲನು ದೇವರಿಂದ ಬಿತ್ತಲ್ಪಟ್ಟ ಮರವಾದ. ಈಗ ನನ್ನ ಪ್ರಶ್ನೆ, ಹಾಗಾದರೆ ನಾವು ಯಾವ ಮರವಾಗಿದ್ದೇವೆ? ಯಾರು ಸೈತಾನನ ಆಲೋಚನೆ ಪ್ರಕಾರ ನಡೀತಾರೋ, ಸೈತಾನನು ಕೊಡುವ ಆಲೋಚನೆ ಪ್ರಕಾರ ಜೀವಿಸಲಿಕ್ಕೆ ಹೋಗ್ತಾರೋ, ಅವರು ದೇವರಿಂದ ನೆಡಲ್ಪಟ್ಟ ಮರವಲ್ಲ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3:10. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಈ ವಾಕ್ಯ ಬಹಳಷ್ಟು ಸಾರಿ ನಾವು ಓದ್ತೇವೆ, ಆದರೆ ಇದರ ಅರ್ಥ ನಮಗೆ ಆಗುವುದಿಲ್ಲ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಲ್ಪಟ್ಟಿದೆ. ದೇವರ ವಾಕ್ಯ ಹೇಳ್ತದೆ, ಫಲ ಕೊಡದೇ ಇರುವ ಪ್ರತಿಯೊಂದು ಮರವನ್ನು ದೇವರು ಕಡಿದು ಹಾಕುವನು ಎಂಬುದಾಗಿ. ಹಾಗಾದ್ರೆ ದೇವರು ಇಲ್ಲಿ ಮಾತನಾಡುವಂತ ವಿಷಯ ಏನಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಸೊ ಇಂಗ್ಲಿಷ್ ಅಲ್ಲಿ ಹೇಳ್ತದೆ, ದ ಆಕ್ಸ್ ಈಸ್ ಆಲ್ರೆಡಿ ಅಟ್ ದ ರೂಟ್ ಆಫ್ ದ ಟ್ರೀ. ಆಕ್ಸ್ ಅಂದ್ರೆ ಕೊಡಲಿ. ಇದರ ಅರ್ಥ ಏನು? ಇಲ್ಲಿ ಕೊಡಲಿ ಇದೆ, ಮರ ಇದೆ, ಮತ್ತೆ ಮರದ ಬೇರು ಇದೆ. ಸೊ ದೇವರು ಇಲ್ಲಿ ನಮಗೆ ತಿಳಿಸುವ ವಿಷಯ ಏನು ಅಂದ್ರೆ, ಮರ ಅಂತ ಹೇಳಿದ್ರೆ ಅದು ಮನುಷ್ಯ. ಬೇರು ಅನ್ನುವಾಗ ಮನುಷ್ಯನ ಆತ್ಮ, ಮನುಷ್ಯನ ಹೃದಯ ಅಥವಾ ಮನುಷ್ಯನ ಆಲೋಚನೆಗಳು, ಮನುಷ್ಯನ ಹೃದಯದಲ್ಲಿ ಹೊರಡುವಂತ ಪ್ರತಿಯೊಂದು ಕಾರ್ಯಗಳು. ಕೊಡಲಿ ಅಂತ ಹೇಳುವಾಗ ದೇವರ ನ್ಯಾಯ ತೀರ್ಪನ್ನು ತೋರಿಸ್ತದೆ. ದೇವರು ಇವತ್ತು ನಮಗೆ ಎಚ್ಚರಿಸುವಂತ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ. ಏನಂದ್ರೆ, ಈಗಲೇ ಅಂತ ಬರ್ತದೆ ಅಂದ್ರೆ ಮರಗಳ ಬೇರಿಗೆ ಕೊಡಲಿ ಹಾಕಲ್ಪಟ್ಟಿದೆ ಎಂಬುದಾಗಿ. ಮನುಷ್ಯನು ತನ್ನ ಹೃದಯದ ಒಳಗಡೆ ಮಾಡುವ ಆಲೋಚನೆಗಳು, ತನ್ನ ನಡವಳಿಕೆಗಳು, ತನ್ನ ಕೃತ್ಯಗಳ ವಿಷಯದಲ್ಲಿ ದೇವರು ಮಾತನಾಡುವುದೇನೆಂದ್ರೆ, ದೇವರು ಈಗಾಗಲೇ ಪ್ರತಿಯೊಬ್ಬರಿಗೂ ಜಡ್ಜ್ಮೆಂಟ್ ಅನ್ನ ದೇವರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅದರ ಅರ್ಥ ಏನು? ನೀನು ಯಾವ ಕಾರ್ಯಗಳನ್ನ ಮಾಡ್ತೀಯೋ ಆ ಪ್ರತಿಯೊಂದು ಕಾರ್ಯಗಳಿಗೂ ನ್ಯಾಯ ತೀರ್ಪು ಅನ್ನೋದಿದೆ. ನಾವು ದೇವರ ಮುಂದೆ ಲೆಕ್ಕವನ್ನು ಒಪ್ಪಿಸುವಂತ ವ್ಯಕ್ತಿಗಳಾಗಿದ್ದೇವೆ. ಅದಕ್ಕೆ ಅಂತ ನಾವು ಲೆಕ್ಕ ಒಪ್ಪಿಸುವರಾಗಿದ್ದೇವೆ ಅನ್ನೋದಕ್ಕೆ ಎಷ್ಟೋ ವಚನಗಳು ನಾವು ನೋಡ್ತೇವೆ. ನಾವು ನ್ಯಾಯಸ್ಥಾನದ ಮುಂದೆ ನಿಲ್ತೇವೆ, ದೇವರ ಮುಂದೆ ನಾವು ನ್ಯಾಯವನ್ನು ಕೊಡ್ತೇವೆ. ಮನುಷ್ಯನಾಡು ಸುಮ್ಮನೆ ಮಾತಿಗೂ ಕೂಡ ನ್ಯಾಯ ತೀರ್ಪಿಗೆ ಒಳಗಾಗ್ತಾನೆ. ಅದರ ಅರ್ಥ ಏನು? ದೇವರ ವಚನ ಹೇಳ್ತದೆ, ಈಗ ನಾವು ಮರವಾಗಿದ್ದೇವೆ. ಮರವಾಗಿರುವಾಗ ಮರದ ಬೇರಿಗೆ ಏನ್ ಹಾಕಲ್ಪಟ್ಟಿದೆ ಅಂತೆ? ಕೊಡ್ಲಿ. ಅಂದ್ರೆ ದೇವರ ನ್ಯಾಯ ತೀರ್ಪು ಬಂದಿದೆ. ಸೊ ನನ್ನ ಪ್ರಶ್ನೆ, ಇಲ್ಲಿ ಕೂತಂತ ಪ್ರತಿಯೊಬ್ಬ ಮನುಷ್ಯನನ್ನ ದೇವರು ಎದಕ್ಕೆ ಹೋಲಿಸ್ತಿದ್ದಾರೆ? ಹಲೋ, ನೀವು ಮಾತನಾಡ್ರಿ. ಎದಕ್ಕೆ ಹೋಲಿಸ್ತಿದ್ದಾರೆ? ಮರಕ್ಕೆ. ನಾವೆಲ್ಲ ಏನಾಗಿದ್ದೇವಂತೆ? ಮರವಾಗಿದ್ದೇವೆ. ಹಾಗಾದ್ರೆ ದೇವರು ಇನ್ನೊಂದು ವಚನ ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ ತೆಗಿರಿ, 13ನೇ ವಚನ ಓದ್ರಿ. ದೇವರ ವಚನ ಇನ್ನೊಂದು ವಾಕ್ಯ ಹೇಳ್ತದೆ, ಯಾವ ಮರವನ್ನು ನನ್ನ ತಂದೆಯಾದ ದೇವರು ನೆಟ್ಟಿಲ್ವೋ, ದೇವರ ವಾಕ್ಯ ಹೇಳ್ತದೆ, ಅಂತ ಮರಗಳನ್ನ, ಗಿಡಗಳನ್ನ ದೇವರು ಬೇರು ಸಹಿತವಾಗಿ ತೆಗೆದು ಹಾಕ್ತಾರೆ. ಯಾವ ಮರ? ತಂದೆಯು, ಪರಲೋಕ ದೇವರು ನೆಡದೇ ಇರುವ ಮರ. ಹಾಗಾದ್ರೆ ಮರ ಅನ್ನುವಾಗ
ಏನಿಗೆ ನಮಗೆ ಅರ್ಥ ಆಗ್ತದೆ, ಎಲ್ಲಾ ಮರಗಳು ದೇವರಿಂದ ನೆಡಲ್ಪಟ್ಟಿಲ್ಲ. ಕೆಲವು ಮರಗಳು ದೇವರಿಂದ ನೆಡಲ್ಪಟ್ರೆ ಇನ್ನು ಕೆಲವು ಮರಗಳು ಸೈತಾನನಿಂದ ನೆಡಲ್ಪಡ್ತಾ ಇದ್ದಾವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ತಾನು ನೆಟ್ಟಿರುವ ಮರವನ್ನ ದೇವರು ತೆಗೆದುಹಾಕುವುದಿಲ್ಲ. ತಾನು ಯಾವ ಮರವನ್ನ ಆತನು ನೆಟ್ಟಿಲ್ವೋ ಅಂತ ಮರವನ್ನು ತೆಗೆದು ಹಾಕ್ತಾರೆ. ಹಾಗಾದ್ರೆ ನನ್ನ ಪ್ರಶ್ನೆ, ಇವತ್ತಿನ ಸಂದೇಶದ ಶೀರ್ಷಿಕೆ, ನೀವು ಯಾವ ಮರವಾಗಿದ್ದೀರಿ? ಇದು ಪ್ರಶ್ನೆ. ನಾವು ಯಾವ ಮರವಾಗಿದ್ದೇವೆ? ಈಗಾಗಲೇ ಬೈಬಲ್ ಹೇಳ್ತದೆ ಮರ ಅಂದ್ರೆ ಮನುಷ್ಯ. ಹಾಗಾದ್ರೆ ದೇವರು ಬೈಬಲ್ ಅಲ್ಲಿ ಮರಕ್ಕೆ ಮನುಷ್ಯನನ್ನ ಎಷ್ಟು ಹೋಲಿಸ್ತಾರೆ ಅಂತ ಹೇಳಿದ್ರೆ, ನೀವು ಕೀರ್ತನೆ 1ನೇ ಅಧ್ಯಾಯ ಓದುವಾಗಲೂ ಸಹ ಬೈಬಲ್ ಹೇಳ್ತದೆ, ಯಾರು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಂದು ಕರುಣೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವನು, ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವ. ಹಾಗಾದ್ರೆ ದೇವರು ಮನುಷ್ಯನನ್ನ ಮರಕ್ಕೆ ಹೋಲಿಸುವಂಥದ್ದು ನಾವು ನೋಡ್ತೇವೆ. ಆತನು ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದ ಮರದ ಹಾಗಿದ್ದಾನೆ. ಪ್ರಿಯರೇ, ನಾವು ಯಾವ ಮರವಾಗಿ ಇಲ್ಲಿ ಕೂತಿದ್ದೇವೆ ಅನ್ನುವಂಥದ್ದು ನಾವು ಆಲೋಚಿಸಿಕೊಳ್ಬೇಕು. ಬೈಬಲ್ ಅಲ್ಲಿ ಮರದ ಬಗ್ಗೆ ಬಹಳಷ್ಟು ಸಂದೇಶಗಳಿದ್ದಾವೆ. ಈ ಮರವನ್ನ ದೇವರು ಮನುಷ್ಯನಿಗೆ ಹೋಲಿಸ್ತಿದ್ದಾರೆ. ನಾನು ಶುಕ್ರವಾರ 2 ಮರದ ಬಗ್ಗೆ ಮಾತನಾಡ್ತಿದ್ದೆ. ಇವತ್ತು ಅದೇ 2 ಮರದ ಸ್ವಲ್ಪ ವಿಷಯವನ್ನು ನಾನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ದೇವರಿಗೆ ಬೇಕಾಗಿದೆ ತಾನು ನೆಡುವಂತ ಮರ. ಇನ್ನೊಂದು, ನೀವು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯಕ್ಕೆ ನೀವು ಸತ್ಯವೇದವನ್ನು ತಿರುಗಿಸುವುದಾದ್ರೆ ಬಹಳಷ್ಟು ವಚನ ಇದ್ದಾವೆ. ಓಕೆ, ನಾವು ಒಂದೊಂದಾಗಿ ನೋಡಿಕೊಳ್ಳಲಿಕ್ಕಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 19ನೇ ವಚನದಿಂದ ನೀವು ಓದುವುದಾದ್ರೆ 7-19, ಒಳ್ಳೆ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು, ಹೌದಾ ಇದೆಯಾ? ಒಳ್ಳೆ ಫಲವನ್ನ ಕೊಡದೇ ಇರುವ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನ ತಿಳಿದುಕೊಳ್ಳುವಿರಿ. ಪ್ರಿಯರೇ, ನೀವು ಎಂತ ಮರವಾಗಿದ್ದೀರಿ? ಅಲ್ಲಿ 2 ಮರ ಇದೆ. ಒಂದು ಒಳ್ಳೆ ಮರ ಇದೆ, ಇನ್ನೊಂದು ಕೆಚ್ಚು ಮರ ಇದೆ. ನೀವು ಯಾವ ಮರವಾಗಿದ್ದೀರಿ ಅಂತ ಹೇಗೆ ಗೊತ್ತಾಗ್ತದೆ? ನಿಮ್ಮಲ್ಲಿ ಬರುವ ಫಲಗಳಿಂದ. ಹಾಗಾದ್ರೆ ಫಲ ಬರಬೇಕಾದ್ರೆ ಫಲಕ್ಕೆ ಬೇಕಾದ ಎಲ್ಲವನ್ನ ಕೊಡುವಂತ ಕೆಲಸ ಬೇರು ಮಾಡ್ತದೆ. ಹಾಗಾದ್ರೆ ಫಲ ಬರಬೇಕಾದ್ರೆ ಏನ್ ಸರಿ ಇರಬೇಕು? ಮರದ ಬೇರು ಸರಿ ಇರಬೇಕು. ಇವತ್ತು ದೇವರು ಆ ಬೇರಿಗೆ ನ್ಯಾಯ ಕೊಡಲಿ ಹಾಕ್ತಿದ್ದಾರೆ. ಅರ್ಥ ಏನು? ಹಾಗಾದ್ರೆ ಯಾವ ಬೇರು ದೇವರಿಗೆ ಅಂದ್ರೆ ದೇವರಿಂದ ನೆಡಲ್ಪಟ್ಟಿದೆ, ಅರ್ಥ ಯಾವ ಬೇರು ದೇವರಿಗೆ ಅಂಟುಕೊಂಡಿದೆಯೋ, ದೇವರ ಆಲೋಚನೆಗಳ ಪ್ರಕಾರ ನಡೀತಿದೆಯೋ ಆ ಬೇರು ಒಳ್ಳೆ ಫಲ ಕೊಡ್ತದೆ. ಯಾವ ಬೇರು ಸೈತಾನನಿಗೆ ಅಂಟುಕೊಂಡಿದೆಯೋ, ಸೈತಾನ ಆಲೋಚನೆಗಳನ್ನು ಹೊಂದಿಕೊಂಡಿದೆಯೋ ಆ ಬೇರು ಕೆಟ್ಟ ಫಲವನ್ನು ಕೊಡುತ್ತದೆ. ಅವರ ಫಲಗಳಿಂದಲೇ ಅವರನ್ನ ನೀವು ತಿಳ್ಕೊ. ಪ್ರಿಯರೇ, ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತ ಸಮಯ. ನಾವು ಯಾವ ಮರವಾಗಿ ಇದ್ದೇವೆ? ಆದಿಕಾಂಡ ಪುಸ್ತಕದಲ್ಲಿ ದೇವರು ಸಮಸ್ತವನ್ನು ಉಂಟು ಮಾಡಿದ ನಂತರ ದೇವರು ಆಲೋಚಿಸ್ತಾರೆ, ಈಗ ನಾನು ಮನುಷ್ಯನನ್ನು ಉಂಟು ಮಾಡೋಣ. ಯಾರನ್ನು ಉಂಟು ಮಾಡೋಣ? ದೇವರು ಆಲೋಚಿಸ್ತಾರೆ, ಈಗ ನಾನೇನ್ ಮಾಡೋಣ? ಮನುಷ್ಯನನ್ನು ಉಂಟು ಮಾಡೋಣ ಅಂತ ಹೇಳಿ ಯಾರನ್ನು ಉಂಟು ಮಾಡ್ತಾರೆ? ಆದಾಮನನ್ನು ಉಂಟು ಮಾಡಿ 2ನೇ ಅಧ್ಯಾಯ 7ನೇ ವಚನ ನೀವು ಓದುವುದಾದ್ರೆ ಆದಿಕಾಂಡ ಪುಸ್ತಕದಲ್ಲಿ ದೇವರು ಮನುಷ್ಯನು ಉಂಟು ಮಾಡುವಾಗ ಅವನಿಗೆ ತನ್ನ ಉಸಿರನ್ನು ಕೊಡುವಾಗ ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ದೇವರು ಪ್ರಾಣಿಯಾದನು ಅಂತ ಬರ್ತದೆ. ಅಂದ್ರೆ ಆತನೊಬ್ಬ ಮನುಷ್ಯ ಜೀವಿಯಾದ, ಜೀವಿಸುವಂತ ಜೀವಿಯಾದ. ಈಗ ಈ ವ್ಯಕ್ತಿಯನ್ನು ತಗೊಂಡೋಗಿ ದೇವರು ಎಲ್ಲಿಡ್ತಾರೆ? ನೋಡ್ರಿ 7ನೇ ವಚನ 8ನೇ ವಚನ ಹೇಳ್ತಾರೆ, ಇದಲ್ಲದೆ ಯೆಹೋವ ದೇವರು ಮೂಡನ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನ
ಆ ಒಂದು ಉದ್ಯಾನವನದಲ್ಲಿ ಇಡ್ತಾರೆ. ಎಲ್ಲಿಡ್ತಾರೆ? ಒಂದು ಗಾರ್ಡನ್ ಮಾಡಿ ಇಡ್ತಾರೆ. ಆ ಗಾರ್ಡನ್ಗೆ, ಆ ಉದ್ಯಾನವನಿಗೆ ಒಂದು ಹೆಸರು ಕೊಡ್ತಾರೆ, ಇದು ಎದೇನ್ ತೋಟ. ಈ ಎದೇನ್ ತೋಟದಲ್ಲಿ 9ನೇ ವಚನ, ಎಲ್ಲರೂ ತೆಗಿರಿ, ಬೈಬಲ್ ಅಲ್ಲಿರುವಂತ 9ನೇ ವಚನ, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ, ಎಲ್ಲರೂ ತೆಗಿರಿ. ಬೈಬಲ್ ಅಲ್ಲಿ ನಾವು ನೋಡ್ತೇವೆ, ದೇವರು ಮನುಷ್ಯನ ಉಂಟು ಮಾಡಿದಾಗ ನೆಕ್ಸ್ಟ್ ದೇವರು ಏನು ಉಂಟು ಮಾಡ್ತಾ ಇದ್ದಾರೆ? ಮರಗಳನ್ನ. ನೋಡ್ರಿ, ಮರಗಳ ಸಂದೇಶ ಬರುವಾಗ ನೀವು ಅರ್ಥ ಮಾಡ್ಕೊಳ್ರಿ, ದೇವರು ಮರವನ್ನು ಉಂಟು ಮಾಡ್ತಾನೆ. ಎಂತ ಮರ ಅಂದ್ರೆ ಎಲ್ಲಾ ರೀತಿಯಾದ ಮರ. ಈ ಭೂಲೋಕದಲ್ಲಿ ಇವತ್ತು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಮರ ಇದೆಯೋ ಅವೆಲ್ಲಾ ಮರ ಎದೆನ್ ತೋಟದಲ್ಲಿತ್ತು. ಇವತ್ತು ಕೆಲವು ದೇಶಗಳಲ್ಲಿ ಇರುವ ಮರ ಬೇರೆ ದೇಶದಲ್ಲಿರಲ್ಲ, ಹೌದಾ? ಇವತ್ತು ಭಾರತದಲ್ಲೇ ಬೆಳೆಯುವಂತ ಕೆಲವು ಮರಗಳು ನೀವು ಹೋಗ್ರಿ, ಆಸ್ಟ್ರೇಲಿಯಾದಲ್ಲಿ, ಅಮೆರಿಕದಲ್ಲಿ ಬೆಳೆಯುವುದಿಲ್ಲ. ಅಲ್ಲಿ ಬೆಳೆಯುವ ಕೆಲವು ಮರಗಳು ಇಲ್ಲೂ ಬೆಳೆಯುವುದಿಲ್ಲ. ಇಸ್ರೇಲ್ ದೇಶದಲ್ಲಿ ಬೆಳೆಯುವಂತಹ ಮರಗಳು ಭಾರತ ದೇಶದಲ್ಲಿ ಬೆಳೆಯುವುದಿಲ್ಲ. ಆದ್ರೆ ಬೈಬಲ್ ಏನ್ ಹೇಳ್ತದೆ? ಆದ್ರೆ ಏದೇನ್ ತೋಟದಲ್ಲಿ ಬೈಬಲ್ ಹೇಳ್ತದೆ ಎಲ್ಲ ತರದ ಮರಗಳಿತ್ತು. ಅಂದ್ರೆ ಏನು? ಇಡೀ ಇವತ್ತು ಭೂಲೋಕದಲ್ಲಿ ಯಾವ್ಯಾವ ಮರಗಳಿದಾವ ಅವೆಲ್ಲ ಮರ ಎಲ್ಲಿತ್ತು? ಏದೇನ್ ತೋಟ. ಅದ್ರ ಜೊತೆಗೆ ಬೈಬಲ್ ಹೇಳ್ತದೆ ಎಲ್ಲಾ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಇದಲ್ಲದೆ ಆ ಏದೇನ್ ತೋಟದ ಮಧ್ಯದಲ್ಲಿ ದೇವರು 2 ಮರಗಳನ್ನು ಬೆಳೆಸ್ತಾರೆ. ಆ ಮರಗಳು ಯಾವುದು? ಒಂದು ಜೀವದಾಯಕ ವೃಕ್ಷ, ಎರಡನೇದು ಒಳ್ಳೆದರ ಕೆಟ್ಟದರ ಅರಿವನ್ನು ಮೂಡಿಸುವ ವೃಕ್ಷ. ಹಲೋ. ನಂತರ 15ನೇ ವಚನದಲ್ಲಿ ದೇವರು ಏನ್ ಹೇಳ್ತಾರೆ? 17ನೇ ವಚನ ಡೈರೆಕ್ಟ್ ಆಗಿ ಓದ್ರಿ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ಏನ್ ಮಾಡ್ಬೇಡ. ಹಲೋ. ಯಾಕೆ? ತಿಂದಿದ್ದೀನಿ ಏನಾಗ್ತೀಯಾ? ಸತ್ಯ ಹೋಗ್ತೀಯ. ಪ್ರಿಯರೇ, ಎಲ್ರಿಗೂ ಒಂದು ಪ್ರಶ್ನೆ, ದೇವರು ಇಷ್ಟೆಲ್ಲ ಉಂಟು ಮಾಡಿದ್ಮೇಲೆ ಈ ಮರ ಯಾಕೆ ಇಟ್ರು ಅಲ್ಲಿ? ಕರೆಕ್ಟಾ? ಯಾರಿಗಾರಿ ಪ್ರಶ್ನೆ ಇದೆಯಾ? ಅಲ್ಲ, ಎದೆನ್ ತೋಟದಲ್ಲಿ ಈ ಮರ ಯಾಕೆ ಬೇಕಾಗಿತ್ತು? ಈ ಮರನೇ ಹುಟ್ಲಿಲ್ಲ ಆಗಿದ್ರೆ, ದೇವರು ಸೃಷ್ಟಿನೇ ಮಾಡ್ಲಿಲ್ಲ ಆಗಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಇವತ್ತು ಅವರು ಪಾಪ ಮಾಡ್ತಿರ್ಲಿಲ್ಲ, ಅವರ ಪಾಪದಿಂದ ಭೂಮಿಗೆ ಶಾಪ ಬರ್ತಿರ್ಲಿಲ್ಲ, ಇವತ್ತು ನಾವು ಕಷ್ಟಪಡ್ಬೇಕಾಗ್ತಿರ್ಲಿಲ್ಲ. ಆದ್ರೆ ಒಂದು ತಿಳ್ಕೊಡ್ರಿ ಪ್ರಿಯರೇ, ದೇವರು ಮನುಷ್ಯನನ್ನ ಉಂಟು ಮಾಡಿದ ನಂತರ ದೇವರು ಮನುಷ್ಯನಿಗೆ ಸ್ವತಂತ್ರ ಜೀವಿಯಾಗಿ ಮಾಡ್ತಾನೆ. ದೇವರು ತನ್ನ ಹತೋಟಿಯಲ್ಲಿ ಮನುಷ್ಯನ ಇಟ್ಕೊಳ್ಳುವುದಿಲ್ಲ. ದೇವರು ಮನುಷ್ಯನಿಗೆ ಆಯ್ಕೆಗಳನ್ನು ಮಾಡಲಿಕ್ಕೆ ಕೊಡ್ತಾನೆ. ಅದರ ಅರ್ಥ, ದೇವರು ಕೆಲವು ಸಾರಿ ನಮ್ಮನ್ನ ಪರೀಕ್ಷೆ ಕೂಡ ಮಾಡ್ತಾನೆ. ಈ ಮನುಷ್ಯನು ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾನೆ ದೇವರಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಕೂಡ ದೇವರು ತಿಳಿಸ್ತಾನೆ. ತಿಳಿಸಿದ ನಂತರ ದೇವರು ಅವನ ಮೂಗುದಾನೆ ಹಾಕಿಕೊಂಡು ಅವನಿಗೆ ಕಡಿವಾಣ ಹಾಕಿ ಅವನನ್ನ ದೇವರು ನಡೆಸುವುದಿಲ್ಲ. ದೇವರು ಒಳ್ಳೆದೇನು ಕೆಟ್ಟದೇನು, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ತಿಳುವಳಿಕೆಯನ್ನು ಕೊಟ್ಟ ನಂತರ ಮನುಷ್ಯ ನನಗೆ ಫ್ರೀಡಮ್ ಕೊಡ್ತಾನೆ. ದೇವರು ಹೇಳ್ತಾರೆ, ನೋಡು, ಏದೇನ್ ತೋಟದಲ್ಲಿ ನಿನ್ ಜೀವಿತಕ್ಕೆ ಏನ್ ಬೇಕೋ ಎಲ್ಲ ಫ್ರೂಟ್ಸ್ ಇದಾವೆ, ಎಲ್ಲ ಹಣ್ಣುಗಳಿದಾವೆ, ಏನ್ ಬೇಕಾದ ತಿನ್ನು. ಆದ್ರೆ ಒಂದು ಮರ ಇದೆ, ಅದ್ರ ಹಣ್ಣು ಮಾತ್ರ ತಿನ್ಬೇಡ ಅಷ್ಟೇ. ಅವನಿಗೆ ಯಾವ ಮರ ಇಲ್ಲ ಹೇಳ್ರಿ, ಎಲ್ಲ ಇದೆ. ಬೈಬಲ್ ಅಲ್ಲಿ ನಾವು ನೋಡ್ತೇವೆ, ದಿನಕ್ಕೆ ಒಂದು ಫ್ರೂಟ್ಸ್ ತಿಂದ್ರು ಅದೇ ಫ್ರೂಟ್ಸ್ ತಿನ್ಲಿಕ್ಕೆ ಎಷ್ಟು ವರ್ಷಗಳು ಬೇಕು, ಅಷ್ಟು ತರದ ಹಣ್ಣುಗಳು ಅಲ್ಲಿತ್ತು. ಆದ್ರೂ ಸಹ ನಾವು ನೋಡ್ತೇವೆ, ಈ ಮಾತನ್ನ ಹೇಳುವಾಗ ಹವಳು ಹುಟ್ಟಿರ್ಲಿಲ್ಲ, ಕೇವಲ ಆದಾಮ ಒಬ್ಬನೇ. ನಂತರ ದೇವರು ಈ ಅಪ್ಪಣೆಯನ್ನು ಕೊಟ್ಟ ನಂತರ ಅವನೊಬ್ಬಂಟೇನಾಗಿರೋ ಸರಿಯಲ್ಲ ಅಂತ ಹೇಳಿ ಅವನಿಗೆ ಗಾಢ ನಿದ್ರೆಯನ್ನು ಬರೆಸಿ ಅವನ ಪಕ್ಕೆಲುಬನ್ನ ತೆಗೆದು ಒಂದು ಸ್ತ್ರೀಯನ್ನು ಉಂಟು ಮಾಡ್ತಾಳೆ. ಆ ಸ್ತ್ರೀಗೆ ಹವಳು ಅಂತ ಹೆಸರಿಡ್ತಾರೆ ದೇವರು. ಆಗ ಅವರಿಬ್ಬರನ್ನ ಒಂದು ಗಂಡ ಹೆಂಡತಿಯನ್ನಾಗಿ ಇಟ್ಟು ಆ ಎದೇನ್ ತೋಟದಲ್ಲಿ
ನೀವು ಆಳ್ವಿಕೆ ಮಾಡ್ರಿ, ವ್ಯವಸಾಯ ಮಾಡ್ರಿ, ಬಹು ಸಂತಾನವುಳ್ಳವರಾಗಿರಿ ಅಂತ ಹೇಳ್ತಾರೆ. ತಿಳ್ಕೊಳ್ರಿ. ಆದ್ರೆ ಈಗ ಸೈತಾನನಂತ ಒಬ್ಬ ಇದ್ದಾನೆ. ಈತನಿಗೆ ಈಗ ಜಾಗ ಇಲ್ಲ, ಈತನಿಗೆ ತನ್ನ ಕೆಲಸ ಮಾಡ್ಲಿಕ್ಕೆ ಯಾರು ಇಲ್ಲ. ಆದ್ರೆ ದೇವರು ಯಾವಾಗ ಮನುಷ್ಯನ ಉಂಟು ಮಾಡಿದ್ನೋ, ಮನುಷ್ಯನಿಗೆ ಒಂದು ಆಜ್ಞೆ ಕೊಟ್ಟನೋ, ಈಗ ಅವನಿಗೊಂದು ಆಲೋಚನೆ ಬಂತು, ಈಗ ನಾನು ಮನುಷ್ಯನ ಜೀವಿತದಲ್ಲಿ ನನ್ನ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಬೈಬಲ್ ಹೇಳ್ತದೆ 3ನೇ ಅಧ್ಯಾಯದಲ್ಲಿ, ದೇವರು ಸೃಷ್ಟಿ ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪ ಏನಾಗಿತ್ತು? ಯುಕ್ತಿ ಉಳ್ಳದಾಗಿತ್ತು. ಆದ್ರೆ ಒಂದ್ ತಿಳ್ಕೊಡ್ರಿ, ದೇವರು ಉಂಟು ಮಾಡಿದಾಗ ಸರ್ಪಕ್ಕೆ ಈ ರೀತಿಯಾಗಿ ಅದು ಹರಿದಾಡ್ತಿರ್ಲಿಲ್ಲ. ದೇವರು ಯಾವಾಗ ಸರ್ಪವನ್ನು ಉಂಟು ಮಾಡಿದ್ನೋ, ಸರ್ಪ ಅಂದ್ರೇನು? ಹಾವನ್ನು ಉಂಟು ಮಾಡಿದಾಗ ಈ ರೀತಿಯಾಗಿ ಅದು ಭೂಮಿಯಲ್ಲಿ ಹಿಂಗೆ ಹೋಗುದಿರ್ಲಿಲ್ಲ. ಅದಕ್ಕೂ ಕೈಕಾಲುಗಳು ಎಲುಬುಗಳೆಲ್ಲ ಇತ್ತು. ಸರ್ಪ ಅಂತ ಹೇಳಿದ್ರೆ ಒಂದು ಬೀಸ್ಟ್, ಅಂದ್ರೆ ಒಂದು ಬೈಬಲ್ ಪ್ರಕಾರ ನಾವು ನೋಡುವಾಗ ಅದೊಂದು ಮೃಗ. ಸರ್ಪ ಅಂದ್ರೆ ಒಂದು ದೊಡ್ಡ ಮೃಗ, ಸೈತಾನನ ಒಂದು ಛಾಯೆ. ಅದು ಯಾರ ಬಳಿಗೆ ಬಂತು? ಸ್ತ್ರೀ ಬಳಿಗೆ ಬಂತು, ಹವ್ವಳ ಬಳಿಗೆ ಬಂದು ದೇವರು ಹೇಳಿದ ಮಾತನ್ನ ರಿವರ್ಸ್ ಆಗಿ ಹೇಳಲಿಕ್ಕೆ ಪ್ರಾರಂಭಿಸ್ತು. ದೇವರು ಏನ್ ಹೇಳಿದ್ರು? ಈ ಹಣ್ಣನ್ನ ತಿನ್ಬಾರ್ದು, ತಿಂದ ದಿನ ಏನಾಗ್ತೀಯ? ಸತ್ತೋಗ್ತೀಯ. ಇಷ್ಟೇ. ಈಗ ಯಾವುದನ್ನ ದೇವರ ಅಪ್ಪಣೆ ಕೊಟ್ರೋ ಅದೇ ಮಾತನ್ನ ಉಲ್ಟಾ ಮಾಡ್ಕೊಂಡು ಬರ್ತಾನೆ. ಯಾರು? ಸೈತಾನ. ಏನು ಅಂದ್ರೆ, ದೇವರು ತಿನ್ನಬಾರ್ದಂತ ಹೇಳಿದಾನೆ, ಇವನು ಬಂದು ಹೇಳ್ತೀನಿ ನೀನು ತಿನ್ನಬಹುದು. ಹಲೋ, ಫಸ್ಟ್ ಸುಳ್ಳು ಏನು? ಮೊದಲನೇ ಸುಳ್ಳು, ಸೈತಾನ ಏನ್ ಹೇಳ್ಕೊಂಡ್ ಬರ್ತಾನೆ? ದೇವರು ತಿನ್ನಬಾರ್ದು ಅಂತ ಹೇಳಿದಾನೆ, ಅದನ್ನೇ ಅವನು ಉಲ್ಟಾ ಮಾಡಿ ಸೈತಾನ ಹೇಳ್ತಿದ್ದಾನೆ ನೀನು ತಿನ್ನಬಹುದು ಅಂತ ಹೇಳ್ತಾನೆ. ಇವತ್ತು ಸೈತಾನನು ಮಾಡೋದು ಹಿಂಗೆ. ಏನು? ದೇವರು ಯಾವುದನ್ನ ಮಾಡಬೇಡ ಅಂದಿರ್ತಾನೆ ಅದನ್ನ ನಿಮ್ ಕಡೆ ಮಾಡಿಸ್ತಾನೆ. ಯಾವುದನ್ನ ದೇವರು ನಿಮಗೆ ಮಾಡು ಅಂತ ಹೇಳಿರ್ತಾನೋ ಅದನ್ನ ನಿಮ್ಮ ಕೈಯಿಂದ ಆತನು ಮಾಡ್ಲಿಕ್ಕೆ ಬಿಡುತ್ತಿಲ್ಲ. ಸೈತಾನ ಫಸ್ಟ್ ಆಯುಧನೇ ಸುಳ್ಳು ಹೇಳ್ಕೊಂಡು ಬರ್ತಾನೆ. ಎರಡನೇ ಸುಳ್ಳು, ದೇವರು ಹೇಳಿದ್ರು ನೀನ್ ತಿಂದ ದಿನ ಸಾಯ್ತೀಯ, ಆದ್ರೆ ಇವನೇನ್ ಹೇಳ್ತಾನೆ ನೀನ್ ಹೇಗೂ ಸಾಯುವುದಿಲ್ಲ. ಎರಡನೇ ಸುಳ್ಳು. ಅರ್ಥ ಆಯ್ತಾ? ದೇವರು ಹೇಳ್ತಾರೆ ನೀನ್ ತಿಂದ ದಿನ ಸಾಯ್ತೀಯ, ಆದ್ರೆ ಸೈತಾನ್ ಬಂದೇನ್ ಹೇಳ್ತಾನೆ ನೀನ್ ಹೆಂಗೂ ಸಾಯುವುದಿಲ್ಲ, ಚಿಂತೆ ಮಾಡಬೇಡ. ಇವತ್ತು ಸೈತಾನನು ಇದೇ ದೇವ ಜನರ ಹೃದಯದಲ್ಲಿ ಕೆಲಸ ಮಾಡ್ತಿರೋದು. ಏನು ಆಗುದಿಲ್ಲ, ಟೆನ್ಷನ್ ಮಾಡಬೇಡ. ಒಂದು ತಪ್ಪು ಮಾಡಿದ್ರೆ ಯಾವ ಸಮಸ್ಯೆ ಇಲ್ಲ, ಸುಳ್ಳು ಹೇಳಿದ್ರೆ ಯಾವುದು ಸಮಸ್ಯೆ ಇಲ್ಲ, ನಡೀತದೆ. ಆದ್ರೆ ದೇವ್ರು ಹೇಳ್ತಾರೆ ನಡೆಯುವುದಿಲ್ಲ. ಸೈತಾನ ಹೇಳ್ತಾನೆ ಓಕೆ ಚಲ್ತಾ ಏನಾಗುದಿಲ್ಲ. ಪಾಸ್ಟರ್ಗೆ ಗೊತ್ತಿರ್ತದ? ನಿಮ್ಮ ಮನೆಯವ್ರಿಗೆ ಏನಾದ್ರು ಗೊತ್ತಾಗ್ತದ? ಒಂದು ಸುಳ್ಳು ಹೇಳು. ಸೈತಾನ ಅರ್ ದೇವ್ರೇನ್ ಹೇಳ್ತಾನೆ? ಆಗಲೇ ಬೇರೆಗೆ ಏನ್ ಬಿದ್ದಿದೆ ಅರ್ಥ ನನ್ನ ಮಾತಿನ ಅರ್ಥ ಮಾಡ್ಕೊಡ್ರಿ. ಬೇರು ಅನ್ನುವಾಗ ಮನುಷ್ಯನ ಸ್ವಭಾವಗಳು. ಈ ಮನುಷ್ಯನ ಸ್ವಭಾವದಲ್ಲಿ ನೀನು ಯಾವಾಗ ತಪ್ಪು ಮಾಡ್ತಿರ್ತೀಯಲ್ಲ, ನೀನ್ ಮಾಡುವ ತಪ್ಪಿಗೆ ನ್ಯಾಯ ತೀರ್ಪು ಬರ್ತಾ ಇರ್ತದೆ. ನೀನ್ ತಕ್ಷಣ ತಿಳ್ಕೊ, ಇವತ್ತು ನಿನ್ ಬಾಯಿಂದ ಸುಳ್ಳು ಹೋಯ್ತಾ ತಿಳ್ಕೊ, ನಿನಗೆ ಆ ಸುಳ್ಳಿಗೆ ನ್ಯಾಯ ತೀರ್ಪು ಇದೆ. ಸಿಕ್ತು ಒಂದು ನ್ಯಾಯ ತೀರ್ಪಿಗೆ ದೇವರಿಗೆ. ನೀನ್ ಮೋಸ ಮಾಡ್ತಾ ಇದೆಯಾ ತಿಳ್ಕೊ, ನಿನಗೆ ನ್ಯಾಯ ತೀರ್ಪು ಬಂತು. ಸೈತಾನನು ಎಲ್ಲವನ್ನು ರಿವರ್ಸ್ ಮಾಡಿ ಬರ್ತಿದ್ದಾನೆ. ನೀನು ಹೇಗೂ ಸಾಯುವುದಿಲ್ಲ, ನೀನು ಹೇಗೂ ಇದು ಮಾಡುವುದಿಲ್ಲ. ತಿಳ್ಕೊಡ್ರಿ, ಯಾವಾಗ ಇದನ್ನ ಅವಳ ಮನಸ್ಸಿನ ಒಳಗಡೆ ಸೈತಾನನ ಹಾಕಿದನೋ ಆಗ ಬೈಬಲ್ ಹೇಳ್ತದೆ, ಆ ಒಳ್ಳೆದರ ಕೆಟ್ಟದರ ಅರಿವನ್ನ ಮೂಡಿಸುವಂತ ಮರ ಹಣ್ಣು ನೋಡ್ಲಿಕ್ಕೆ ಏನಿತ್ತಂತ ಗೊತ್ತಾ? ರಮಣೀಯವಾಗಿತ್ತು, ಚಂದವಾಗಿತ್ತು, ಆಕರ್ಷಿಸ್ತಿತ್ತಂತದೆ. ಎಲ್ಲ ಹಣ್ಣುಗಳಿದಾವೆ, ಆದ್ರೆ ಹವಳ ಕಣ್ಣು ಮಾತ್ರ ಬರೀ ಎದ್ರ ಮೇಲೆ ಹೋಗ್ತಾ ಇತ್ತು. ಯಾಕೆ ಗೊತ್ತಾ? ಬೈಬಲ್ ಹೇಳ್ತದೆ ಆ ಹಣ್ಣು ನೋಡ್ಲಿಕ್ಕೆ ಏನಿತ್ತಂತೆ? ರಮಣೀಯವಾಗಿತ್ತು, ಚಂದವಾಗಿತ್ತು. ಆವಾಗ ಅವಳಿಗೆ ಅದನ್ನ
ಮುಟ್ಟದೆ ಇರಕ್ಕಾಗ್ಲಿಲ್ಲ, ಕಿತ್ಕೊಳ್ಳಿಕ್ಕಿರದೆ ಆಗ್ಲಿಲ್ಲ, ತಿನ್ಲಿಕ್ಕಿರದೆ ಆಗ್ಲಿಲ್ಲ. ಇವತ್ತು ಸಹ ಪಾಪ ಸ್ವೀಟ್ ಆಗಿದೆ. ನೋಡ್ರಿ, ನಿಮಗೆ ತಪ್ಪು ಮಾಡುವಾಗ ಅದು ಸ್ವೀಟ್ ಅನ್ನಿಸ್ತದೆ, ಕರೆಕ್ಟಾ? ಅರ್ಥ ಏನು? ಸ್ವೀಟ್ ಅಂದ್ರೆ ಏನು? ಆಗಿನ ಟೈಮ್ ಅಲ್ಲದು ನಿಮಗೆ ಎಂಜಾಯ್ಮೆಂಟ್ ಕೊಡ್ತದೆ, ಆದ್ರೆ ಅದು ಹೊಟ್ಟೆ ಒಳಗೆ ಹೋದಾಗ ಅದು ವಿಷ ಆಗ್ತದೆ. ಆದ್ರೆ ದೇವರ ವಾಕ್ಯದ ಸತ್ಯ ಕಹಿ ಆಗ್ತದೆ. ಅದನ್ನು ತಿನ್ನುವಾಗ ನಿನ್ನ ಹೃದಯದ ಒಳಗಡೆ ಜೀವಿತಕ್ಕೆ ಅದು ಅಮೃತವಾಗಿ ಮಾರ್ಪಡ್ತದೆ. ನೋಡ್ರಿ, ದೇವರ ವಾಕ್ಯದ ಪ್ರಕಾರ ನಡೆದು ಈಸಿ ಇಲ್ಲ, ಕಷ್ಟ, ಕಹಿ. ಆದ್ರೆ ನೀನು ಅದನ್ನು ತಿನ್ನುವಾಗ ನಿನ್ನ ಭವಿಷ್ಯದಲ್ಲಿ ಅದು ಅಮೃತವಾಗಿ ಮಾರ್ಪಡ್ತದೆ, ಜೀವವಾಗಿ ಮಾರ್ಪಡ್ತದೆ. ಅದೇ ಜೀವದಾಯಕ ವೃಕ್ಷ. ಆ ಮರದ ಹಣ್ಣನ್ನು ತಿನ್ಲಿಕ್ಕೆ ಇಷ್ಟ ಇಲ್ಲ ಜನರಿಗೆ. ಒಳ್ಳೆದರ ಕೆಟ್ಟದರ ಅರಿವು ಮೂಡಿಸುವಂತ ಹಣ್ಣು. ಯಾಕೆ ಗೊತ್ತಾ? ಇದು ನೋಡ್ಲಿಕ್ಕೆ ರಮಣೀಯವಾಗಿದೆ, ಇದು ಆಕರ್ಷಿಸ್ತಾ ಇದೆ, ತಿನ್ಲೇಬೇಕಂತ ಅನ್ನಿಸ್ತಾ ಇದೆ. ನಾವು ನೋಡ್ತೇವೆ, 6ನೇ ವಚನ ಓದ್ರಿ, 3:6, ಆದಿಕಾಂಡ 3:6. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, 6ನೇ ಅಧ್ಯಾಯದ 6ನೇ ವಚನದಲ್ಲಿ, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮಣೀಯವಾಗಿಯೂ ಅಷ್ಟೇ ಅಲ್ಲ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ ಎಂದು ತಿಳಿದು. ನೋಡ್ರಿ, ಯಾವಾಗಲೂ ಸೈತಾನನು ಮಾಡೋದಿದೆ, ಅಟ್ರಾಕ್ಷನ್. ನೋಡ್ರಿ, ತಪ್ಪು ಮಾಡುವಾಗ ಸ್ವೀಟ್ ಆಗಿರ್ತದೆ, ತಕ್ಷಣ ಸಂತೋಷ ಕೊಡುವಂಥದ್ದಾಗ್ತದೆ, ನೋಡುವಾಗ ಒಳ್ಳೆದನ್ನಿಸ್ತದೆ, ಆದರೆ ಅದರ ಅಂತ್ಯ ಬಹಳ ಕೆಟ್ಟದಾಗಿರ್ತದೆ. ಇವತ್ತು ಸೈತಾನನು ನಮ್ಮನ್ನ ಅಟ್ರಾಕ್ಟ್ ಮಾಡ್ತಿರೋದೇ ಇದೇ ರೀತಿಯಾಗಿ. ಏನು ಅವನು ಬರುದು ಹೆಂಗೆ ಗೊತ್ತಾ? ಬರ್ತಾನೆ ನೋಡ್ರಿ, ಅಲ್ಲಿ ಬಂದಾಗ ಏನ್ ಹೇಳ್ತಾನೆ ಗೊತ್ತಾ ಅವನು? ಏನವ್ವ, ಅರ್ಥ ಏನು? ಗದರಿಸ್ತಾ ಇಲ್ಲ ಅವನು, ನಿಮ್ಮನ್ನ ಬೆಣ್ಣೆ ಹಚ್ತಿದ್ದಾನೆ. ಏನವ್ವ, ಹೇಗಿದೆಯಮ್ಮ? ಹಲೋ, ಸೈತಾನ್ ಗೊತ್ತಿದೆ ನೀವೆಲ್ಲಿ ಬೀಳ್ತೀರಿ ಅಂತ ಸೈತಾನ್ ಅದನ್ನೇ ತಗೊಂಡು ಬರ್ತಾನೆ. ಆತನು ನಿಮಗೆ ಮೋಸ ಮಾಡುವಾಗ, ಆದ್ರೆ ದೇವರ ವಾಕ್ಯ ಕೆಲವು ಸಾರಿ ನಮಗೆ ಗದರಿಸ್ತದೆ, ಬಟ್ ಅದು ನಮ್ಮ ಒಳ್ಳೆದಕ್ಕಾಗಿರ್ತದೆ. ಇಲ್ಲಿ ನಾವು ನೋಡ್ತೇವೆ, ಮರದ ಹಣ್ಣನ್ನ ತಿನ್ಲು. ಸೈತಾನ್ ಪ್ಲಾನ್ ಏನಾಗಿತ್ತು ಗೊತ್ತಾ? ಹೇಗಾದ್ರೂ ಮಾಡಿ ನನ್ನ ಒಂದು ಬರುವಂತ ಮನುಷ್ಯರ ಒಳಗಡೆ ಹೇಗಾದ್ರೂ ಮಾಡಿ ನನ್ನ ಸ್ವಭಾವಗಳನ್ನ ಬಿತ್ತಬೇಕು, ನನ್ನ ಸಂತತಿಯನ್ನ ಹೇಗಾದ್ರೂ ಮಾಡಿ ಉಂಟು ಮಾಡ್ಬೇಕನ್ನೋದು ಯಾರ ಪ್ಲಾನ್ ಆಗಿತ್ತು? ಸೈತಾನ್ ಪ್ಲಾನ್ ಆಗಿತ್ತು. ಅದನ್ನ ಉಪಯೋಗಿಸಿಕೊಂಡು ಹವ್ವಳನ್ನ ವಂಚಿಸಿದ. ಹವ್ವಳು ಸೈತಾನನ ಮಾತನ್ನ ಕೇಳಿ ಆ ಹಣ್ಣನ್ನು ತಿನ್ನುವುದಷ್ಟೇ ಅಲ್ಲ, ತನ್ನ ಗಂಡನಿಗೂ ಕೊಟ್ಟಳು. ಬೈಬಲ್ ಹೇಳ್ತದೆ, ಆಗ ಅವರ ಕಣ್ಣುಗಳೇನಾಯ್ತು? ತರಿಯಲ್ಪಡ್ತು. ಯಾಕೆ? ಹಣ್ಣಿನ ಹೆಸರೇನು ಹೇಳ್ರಿ? ಒಳ್ಳೆದರ ಕೆಟ್ಟದರ ಅರಿವು ಮೂಡಿಸು, ಅಂದ್ರೆ ನಾಲೆಜ್. ಅಲ್ಲಿವರೆಗೂ ಅವರಿಗೆ ಜ್ಞಾನ ಇರಲಿಲ್ಲ, ಈಗ ಜ್ಞಾನ ಬಂತು. ಯಾವ ಜ್ಞಾನ ಬಂತು? ತಾವು ಬೆತ್ತಲೆ ಆಗಿದ್ದೀವಿ ಎಂಬ ಜ್ಞಾನ ಬಂತು. ತಿಳ್ಕೊಡ್ರಿ, ಜೀವದಾಯಕ ವೃಕ್ಷ ಅಂದ್ರೆ, ದ ಟ್ರೀ ಆಫ್ ಲೈಫ್ ಅಂದ್ರೆ, ಅದು ದೇವರ ಮೇಲೆ ಅವಲಂಬಿಸುವಂತ ಒಂದು ಮರ. ಒಳ್ಳೆದರ ಕೆಟ್ಟದರ ಅರಿವನ್ನು ಮೂಡಿಸುವ ಮರ ಅಂದ್ರೆ ತಾನು ದೇವರ ಮೇಲೆ ಅವಲಂಬಿತನಾಗುವುದನ್ನು ಬಿಡ್ತದೆ, ಅದು ತನ್ನ ಮೇಲೆ ಅವಲಂಬಿತ. ಯಾಕೆ ಗೊತ್ತಾ? ಅಲ್ಲಿವರೆಗೂ ಅವರು ನೆಕೆಡ್ ಅಂತ ಅವ್ರಿಗೆ ಗೊತ್ತಿರಲಿಲ್ಲ, ಈಗ ಅವರಿಗೆ ತಾವು ಬೆತ್ತಲೆ ಆಗಿದ್ದೀವಿ ಅಂತ ಗೊತ್ತಾಯ್ತು. ಗೊತ್ತಾದ ನಂತರ ಅವ್ರು ಏನ್ ಮಾಡಿದ್ರು? ಈಗ ದೇವರು ಬಂದ್ರೆ ನಮ್ಮ ಬೆತ್ತಲೆತನ ನೋಡಿ ಬಿಡುತ್ತಾರೆ ಅಂತ ಹೇಳಿ ಅವರೇ ತಮ್ಮ ಬೆತ್ತಲೆತನವನ್ನು ಮುಚ್ಚಿಕೊಳ್ಳಿಕ್ಕೆ ಬಟ್ಟೆಗಳನ್ನು ಹೊಲ್ಕೊಳ್ತಿದ್ದಾರೆ. ಈ ಜ್ಞಾನ ಅವರಿಗೆ ಮುಂಚಿತ್ತ? ಅಂದ್ರೆ ಅವರು ಪ್ರತಿಯೊಂದು ಕೆಲಸ ಮಾಡುವಾಗ ದೇವರ ಮೇಲೆ ಡಿಪೆಂಡ್ ಆಗಿದ್ರು. ಆದ್ರೆ ಈಗ ಅವರಿಗೆ ಜ್ಞಾನೋದಯ ಆದ ಮೇಲೆ ಈಗ ಅವ್ರಿಗೆ ದೇವರ ಅವಶ್ಯಕತೆ ಇಲ್ಲ, ತಮ್ಮ ಬೆತ್ತಲೆತನ ತಾವೇ ಮುಚ್ಚಿಕೊಳ್ತಾರೆ. ಮರದ ಹಿಂದೆ ಅಡಿಕೊಂಡ್ರು. ದೇವರು ಬಂದು ಕೇಳ್ತಾರೆ, ಯಾಕೆ
ಸ್ವಾಮಿ ನಿಮ್ಮ ಮುಂದೆ ನಾವು ಬರುವುದಿಲ್ಲ. ಯಾಕೆ? ನಾವು ಬೆತ್ತಲೆ ಆಗಿದ್ದೇವೆ. ನೀವು ಬೆತ್ತಲೆ ಆಗಿದೆ ನಿಮ್ಗೆ ಹೇಳಿದವ್ರು ಯಾರು? ನೀವು ನಾನು ತಿನ್ಬೇಡ ಅಂತ ಹೇಳಿದ ಹಣ್ಣು ತಿಂದ್ರಾ? ಎಸ್, ತಿಂದಿರಿ. ಆಗ ಬೈಬಲ್ ಹೇಳ್ತದೆ, ದೇವರು ಅವರನ್ನ ಆ ಕ್ಷಣವೇ ಎದೆನ್ ತೋಟದಿಂದ ತಪ್ಪಿ ಭೂಮಿಗೆ ಹಾಕಿದ್ರು. ಆಗ ಆದಾಮ ಅವಳಿಗೆ ಮಕ್ಕಳು ಹುಡ್ತಾರೆ. ಮೊದಲನೇ ಮಗನ ಹೆಸರೇನು? ಎರಡನೇ ಮಗನ ಹೆಸರೇನು? ಆದರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಹವಳಿಗೆ ಹುಟ್ಟಿದ ಮೊದಲನೇ ಮಗ ಕಾಯಿನನು ದುಷ್ಟನ ಮಗನಾಗಿದ್ದಾನೆ. ಯಾಕೆ? ಅವನು ಸೈತಾನನ ವಂಚನೆಯಿಂದ ಹುಟ್ಟಿದ ಮಗ. ಆದ್ರೆ ಏಬೇಲನು ದೇವರ ಆಲೋಚನೆಯಿಂದ ಹುಟ್ಟಿದ ಮಗ. ನಾನು ಹೇಳ್ತಿಲ್ಲ, ಬೈಬಲ್ ಹೇಳ್ತದೆ. ಕಾಯಿನನು ಸೈತಾನನ ಮಗನಾಗಿದ್ದಾನೆ. ಏಬೇಲನು ಯಾರ ಮಗನಾಗಿದ್ದಾನೆ? ದೇವರ ಮಗನಾಗಿದ್ದ. ಪ್ರಶ್ನೆ, ಕಾಯಿನನು ಸೈತಾನನಿಂದ ಬಿತ್ತಲ್ಪಟ್ಟ ಮರವಾದ, ಏಬೇಲನು ದೇವರಿಂದ ಬಿತ್ತಲ್ಪಟ್ಟ ಮರವಾದ. ಈಗ ನನ್ನ ಪ್ರಶ್ನೆ, ಹಾಗಾದ್ರೆ ನಾವು ಯಾವ ಮರವಾಗಿದ್ದೇವೆ? ಯಾರು ಸೈತಾನನ ಆಲೋಚನೆ ಪ್ರಕಾರ ನಡೀತಾರೋ, ಸೈತಾನನು ಕೊಡುವ ಆಲೋಚನೆ ಪ್ರಕಾರ ಜೀವಿಸ್ಲಿಕ್ಕೆ ಹೋಗ್ತಾರೋ, ಅವರು ದೇವರಿಂದ ನೆಡಲ್ಪಟ್ಟ ಮರವಲ್ಲ. ಒಂದು ಯೋಹಾನ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದ ವಚನದಲ್ಲಿ ನಾವು ಒಂದು ವಾಕ್ಯ ಓದ್ತೇವೆ ಪ್ರಿಯರೇ. 3ನೇ ಅಧ್ಯಾಯ ತೆಗೆಯುವುದಾದ್ರೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, 12ನೇ ವಚನದಲ್ಲಿ, ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನಂತೆ ನಾವು ಇರಬಾರದು. ಬೈಬಲ್ ಹೇಳ್ತದೆ, ಹಾಗಾದ್ರೆ ಕಾಯಿನ ಹೆಂಗೆ ಹುಟ್ಟಿದಂತೆ? ನಿಮ್ ಬೈಬಲ್ ಬರ್ತದ? ಹೆಂಗೆ ಹುಟ್ಟಿದ? ಬೈಬಲ್ ಕೆಡುಕನಿಂದ ಹುಟ್ಟಿ. ಹಾಗಾದ್ರೆ ಯಾರು ಕೆಡುಕ? ಹಾಗಾದ್ರೆ ಫಸ್ಟ್ ಹೆಂಗೆ ಹುಟ್ಟದ? ಸೈತಾನದಿಂದ ಹೆಂಗೆ ಹುಟ್ಟದ? ಹಾಗಾದ್ರೆ ಅವನು ದೇವರಿಂದ ಹುಟ್ಟಬೇಕಲ್ಲ. ಪ್ರಿಯರೇ, ಇವತ್ತು ಸೈತಾನನು ಬರುವುದು ಇದೇ ರೀತಿಯಾಗಿ ಒಳ್ಳೆದರ ಕೆಟ್ಟದರ ಅರಿವನ್ನು ಮೂಡಿಸುವ ಹಣ್ಣನ್ನು ತಗೊಂಡು ಬರ್ತಾನೆ. ಎವ್ರಿ ಡೇ ನಮ್ಮ ಜೀವಿತದಲ್ಲಿ ಇವತ್ತು ಸೈತಾನನ ಟ್ರ್ಯಾಪ್ ಇದೇ ಆಗಿದೆ. ಹೇಗೆ ಸೈತಾನನು ಹವಳನ್ನು ವಂಚಿಸಿದನೋ ಅದೇ ಪ್ರಕಾರ ಎವ್ರಿ ಡೇ ನಿಮ್ಮನ್ನು ವಂಚಿಸ್ತಾನೆ. ಆತನು ಬರ್ತಾನೆ, ಸುಳ್ಳು ಹೇಳ್ಕೊಂಡೇ ಬರ್ತಾನೆ. ನಿಮಗೆ ವಿವೇಚನ ಸ್ಪಿರಿಟ್ ಇಲ್ಲ. ವಿವೇಚನ ಅಂತ ಹೇಳಿದ್ರೆ ಡಿಸರ್ನ್ಮೆಂಟ್ ಸ್ಪಿರಿಟ್. ಈಗ ಏನಾದ್ರೂ ಒಂದು ಬರುವಾಗ ಇದು ಸತ್ಯವೋ ಸುಳ್ಳು ಅಂತ ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮ ಇಲ್ಲ. ಸೈತಾನ್ ನಿಮಗೆ ಅನೇಕ ರೀತಿಯಾದ ಚಾಡಿ ಮಾತುಗಳು ತಗೊಂಡ್ಬರ್ತಾನೆ, ಸುಳ್ಳು ಮಾತುಗಳನ್ನು ತಗೊಂಡ್ಬರ್ತಾನೆ. ನಾವೇನ್ ಮಾಡ್ತೇವೆ? ಅವನು ಬಿತ್ತುವಂತ ಮಾತುಗಳನ್ನ ಒಳಗಡೆ ತಗೊಳ್ತೇವೆ. ನಿಮ್ಮ ಹೃದಯದಲ್ಲಿ ಸೈತಾನನಿಗೆ ಬೀಜ ಬಿತ್ತಲಿಕ್ಕೆ ಅವಕಾಶ ಕೊಡಬೇಡ್ರಿ. ದೇವ ಜನರಿಗೆ ವಿರೋಧವಾದಂತ ಬೀಜಗಳು ಬಿತ್ತುತ್ತಾನೆ. ದೇವರಿಗೆ ವಿರೋಧವಾದ ಬೀಜವನ್ನು ಬಿತ್ತುತ್ತಾನೆ. ಸಭೆಗೆ ವಿರೋಧವಾದ ಬೀಜವನ್ನು ಬಿತ್ತುತ್ತಾನೆ. ನಿಮ್ಮ ಲೈಫಿಗೆ ವಿರೋಧವಾದ ಬೀಜಗಳನ್ನು ಬಿತ್ತುತ್ತಾನೆ. ಅವಕಾಶ ಕೊಡಬೇಡ್ರಿ. ನಾವು ನೋಡ್ತೇವೆ, ಕಾಯಿನನು ಏಬೇಲನು ಇಬ್ರು ಒಂದೇ ಮನೆಯಲ್ಲಿ ಬೆಳೀತಿದ್ದಾರೆ. ಇಬ್ರು ಸಭೆಗೆ ಹೋಗ್ತಿದ್ದಾರೆ. ಇಬ್ರು ಒಂದೇ ಮನೆಯಲ್ಲಿದ್ದಾರೆ. ಆದ್ರೆ ಬೈಬಲ್ ಹೇಳ್ತದೆ, ಒಬ್ಬ ದೇವರಿಂದ ಹುಟ್ಟಿದಾನೆ, ಇನ್ನೊಬ್ಬ ಸೈತಾನನಿಂದ ಹುಟ್ಟಿದಾನೆ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಇವತ್ತು ಸಹ ದೇವರ ಸಭೆಯಲ್ಲಿ ದೇವರಿಂದ ನೆಡಲ್ಪಟ್ಟ ಕೆಲವು ಮರಗಳು, ದೇವರಿಂದ ನೆಡಲ್ಪಡದೇ ಇರುವ ಕೆಲವು ಮರಗಳಿದಾವೆ ಅಂದ್ರೆ ಎಷ್ಟು ಬೇಸರದ ಸಂಗತಿ. ಯಾಕೆಂದ್ರೆ ಅವರಿಬ್ರು ಒಂದೇ ಮನೆಯಲ್ಲಿದ್ದಾರೆ, ಚರ್ಚಿಗೆ ಹೋಗ್ತಿದ್ದಾರೆ, ದೇವರನ್ನ ಆರಾಧಿಸ್ತಿದ್ದಾರೆ. ಏಬೇಲನನ್ನ ದೇವರು ಕುರುಬನಾಗಿ ಮಾಡಿದ್ರು, ಕಾಯಿನನನ್ನ ದೇವರು ರೈತನಾಗಿ ಮಾಡಿದ್ರು. ಇವನು ವ್ಯವಸಾಯ ಮಾಡ್ತಿದ್ದಾನೆ, ಇವನು ಕುರಿ ಕಾಯ್ತಿದ್ದಾನೆ. ಆದ್ರೆ ಇವನು ದುಷ್ಟನ ಮಗ, ದುಷ್ಟನ ಆಲೋಚನೆಯಂತೆ ನಡೀತಿದ್ದಾನೆ. ಆದ್ರೆ ಇವನು ಒಬ್ಬ ದೇವರ ಮನುಷ್ಯನಾಗಿ ದೇವರ ಆಲೋಚನೆಯಂತೆ ನಡೀತಿದ್ದಾನೆ. ಬೈಬಲ್ ಹೇಳ್ತದೆ, ಇಬ್ರು ದೇವರ ಚರ್ಚಿಗೆ ಬರುವಾಗ ಇಬ್ರು ತಮ್ಮ ಕಾಣಿಕೆಯನ್ನು ತಗೊಂಡು ಬರ್ತಾರೆ. ಆದ್ರೆ ದೇವರು ಕಾಯಿನ ಕಾಣಿಕೆಯನ್ನು ಮೆಚ್ಚುವುದಿಲ್ಲ, ಏಬೇಲನ ಕಾಣಿಕೆಯನ್ನು ಮೆಚ್ಚುತ್ತಾರೆ. ಇಷ್ಟೇ. ಇವನ ಕಾಣಿಕೆಯನ್ನು ಮೆಚ್ಚಿದಾಗ ಕೆಡುಕನ ಮಗನ ಸ್ವಭಾವಗಳು ಯಾವಾಗಲೂ ಕೆಟ್ಟದ್ದೇ. ಯಾವ ಸ್ಪಿರಿಟ್ ಬಂತು ಅವನಿಗೆ? ಫಸ್ಟ್ ಬಂದಿದ್ದು ಹೊಟ್ಟೆ ಕಿಚ್ಚು. ಎಲ್ಲಿಂದ ಬಂತು ಹೊಟ್ಟೆ ಕಿಚ್ಚು?
ಮಾತಾಡ್ರಿ. ಎಲ್ಲಿಂದ ಬರ್ತದೆ ಹೊಟ್ಟೆ ಕಿಚ್ಚು? ಕೆಡುಕನಿಂದ. ಯಾಕೆಂದ್ರೆ ಬೈಬಲ್ ಹೇಳ್ತದೆ, ಅವನು ಕೆಡುಕನಿಂದ ಹುಟ್ಟಿ ಕೆಡುಕನು ಸ್ವಭಾವಗಳನ್ನು ಧರಿಸಿಕೊಂಡಿದ್ದಾನೆ. ಫಸ್ಟ್ ಅವನು ಒಳಗಡೆ ಏನ್ ಬಂತು? ಹೊಟ್ಟೆ ಕಿಚ್ಚು. ಎರಡನೇದಾಗಿ ಭಯಂಕರವಾದ ಕೋಪ. ಯಾರ ಮೇಲೆ? ತಮ್ಮನ ಮೇಲೆ, ಸ್ವಂತ ತಮ್ಮನ ಮೇಲೆ ಕೋಪ. ಎಂತ ಕೋಪ? ಕೊಲೆ ಮಾಡುವಂತ ಕೋಪ. ಅವನು ಕೊಲೆನೇ ಮಾಡ್ದ. ಪ್ರಿಯರೇ, ನೀವ್ ಹೇಳೋದು, ಪಾಸ್ಟರ್ ನಾವ್ಯಾರನ್ನು ಕೊಲೆ ಮಾಡುವಂತ ಜನ ಅಲ್ಲ. ಹೇಳ್ಬೋದಾ? ನಾವು ಕೊಲೆ ಮಾಡುವಂತ ಜನ ಅಲ್ಲ ಪಾಸ್ಟರ್. ಏನೋ ಸಣ್ಣ ಪುಟ್ಟ ಬೇಸರ ಆಗ್ತದೆ. ಬೈಬಲ್ ಹೇಳ್ತದೆ, ಹಳೆ ಒಡಂಬಡಿಕೆ ಪ್ರಕಾರ ಒಬ್ಬ ಮನುಷ್ಯನನ್ನ ಶಾರೀರಿಕವಾಗಿ ಕೊಂದ್ರೆ ಮಾತ್ರ ಕೊಲೆ, ಆದ್ರೆ ಹೊಸ ಒಡಂಬಡಿಕೆ ಮಾತ್ರ ನೀನು ಕೊಲ್ಲೋದ ಅವಶ್ಯಕತೆ ಇಲ್ಲ. ಆ ಸಹೋದರನ ಮೇಲೆ ಕೋಪಗೊಂಡ್ರೆ ಅದೇ ಕೊಲೆ. ಎಷ್ಟು ದಿನ ನಾವು ಎಷ್ಟು ಜನರನ್ನು ಕೊಲ್ತಾ ಇಲ್ಲ? ಡೈಲಿ ಒಬ್ಬರನ್ನು ಕೊಲ್ತೇವೆ. ಯಾಕೆ? ಕೋಪ, ಈ ಸ್ವಭಾವ ಮನುಷ್ಯನ ದೇವರಿಂದ ಬರುವುದಿಲ್ಲ, ಇದು ಕೆಡುಕನಿಂದ ಬರ್ತಾ ಇದೆ. ಇವತ್ತು ನಾನು ನಿಮಗೆ ಯಾಕೆ ಇವ್ರ ಬಗ್ಗೆ ಇನ್ನೊಂದ್ಸರಿ ಪದೇ ಪದೇ ಹೇಳ್ತಿದ್ದೇನೆಂದ್ರೆ, ಪ್ರಿಯರೇ, ನಮಗೆ ಗೊತ್ತಿಲ್ಲಂಗೆ ನಾವು ಮೋಸ ಹೋಗುವಂತ ಅವಕಾಶಗಳಿದ್ದಾವೆ. ನಾವು ಯಾವ ಮರವಾಗಿದ್ದೇವೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ತಿಳ್ಕೊಡ್ರಿ, ಚರ್ಚಲ್ಲಿ ನಾನು ಬರ್ತಿದ್ದೇನಂದ್ರೆ ಮಾತ್ರ ದೇವರಿಂದ ಹುಟ್ಟಿದ್ದೀನಂತಲ್ಲ. ಕಾಯಿನ ಚರ್ಚಿಗೆ ಹೋಗ್ತಿದ್ದ, ಏನು ಬೇಡ, ಒಂದು ವಚನ ಓದೋಣ, ತೆಗಿರಿ. ನಾನು ಇಲ್ಲಿ ಎಲ್ಲ ಬರ್ದಿಲ್ಲ, ಆದ್ರೆ ಕೆಲವು ವಚನಗಳು ನಾನು ಓದ್ತೇನೆ. ಲೂಕನ್ ಬರೆದ ಸುವಾರ್ತೆ ತೆಗಿರಿ, 3ನೇ ಅಧ್ಯಾಯ. ಯಾರಾದ್ರೂ ಒಬ್ರು 7ನೇ ವಾಕ್ಯ ಓದ್ತೀರಾ? ಹಲೋ. ಪಾಪ ಜನ ದೀಕ್ಷಾಸ್ನಾನ ಮಾಡಿಸ್ಕೊಳಕ್ ಬರ್ತಿದ್ದಾರೆ. ಯಾರ ಕಡೆ? ಸ್ನಾನಿಕನ ಅದು ಇವನ ಕಡೆ. ಇವನ್ ಕೆಲಸ ಏನು? ದೀಕ್ಷಾಸ್ನಾನ ಕೊಡೋದು ಬಿಟ್ಟು ದೀಕ್ಷಾಸ್ನಾನ ತಗೊಳಕ್ ಬಂದವ್ರಿಗೆ ಏನ್ ಹೇಳ್ತಿದ್ದಾನೆ? ಎಲೆ ಸರ್ಪ ಜಾತಿಯವರೇ. ಸರ್ಪ ಅಂದ್ರೆ ಯಾರು? ಆದಿಕಾಂಡ ಪುಸ್ತಕದಲ್ಲಿ ಸರ್ಪ ಅಂದ್ರೆ ಯಾರು? ಸರ್ಪನ ಜಾತಿ ಅಂದ್ರೇನು? ಅಂದ್ರೆ ಅವ್ರದೇ ಸಂತತಿ, ಸೈತಾನದಿಂದಲೇ ಹುಟ್ಟಿದವರು, ಸರ್ಪ ಜಾತಿಯವರೇ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಏನು? ಕೆಲವು ಸಾರಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು ಸಹ ನಾವು ಯಾವ ಜಾತಿಯಾಗಿರ್ತೇವೆ? ಎಷ್ಟು ಡೇಂಜರ್ ಅಲ್ಲ ನೋಡ್ರಿ. ಒಂದು ಯಾರು ಎಲ್ಲವರು ದೀಕ್ಷಾಸ್ನಾನ ಮಾಡ್ಕೊಳಕ್ ಬರ್ತಿದಾರ ಅವರು, ಪಾಪ ಅವರಿಗೆ ನೋಡಿ ಹೇಳ್ತಿದ್ನೆ, ಎಲೆ ಸರ್ಪ ಜಾತಿಯವರೇ, ಮುಂದೆ ಬರುವ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿ. ನೋಡ್ರಿ, ಅವನು ಯಾವ ಶಾಸ್ತ್ರಿಗಳನ್ನ ನೋಡ್ತಾನೆ, ಶಾಸ್ತ್ರಿಗಳಿಗೆ ಹೇಳ್ತಾನೆ, ಎಲೆ ಸರ್ಪ ಜಾತಿಯವರೇ. ಏನಿದೆ ಅರ್ಥ? ದೇವರ ವಾಕ್ಯವನ್ನ ತಿಳ್ಕೊಳ್ಳುವುದು ಒಳ್ಳೆದರ ಕೆಟ್ಟದರ ಅರಿವು ಮೂಡಿಸುವ ಹಣ್ಣನ್ನು ತಿಂದಂಗೆ. ಅರ್ಥ ಏನು? ಜ್ಞಾನ ಇದೆ, ದೇವರ ವಾಕ್ಯದ ಜ್ಞಾನ ಇದೆ. ದೇವರಿಗೆ ಬೇಕಾಗಿದ್ದು ಜ್ಞಾನ ಅಷ್ಟೇ ಅಲ್ಲ, ಬಟ್ ಆ ವಾಕ್ಯದ ಪ್ರಕಾರ ನೀನು ನಡೀತಿದೀಯಾ? ವಾಕ್ಯದ ಪ್ರಕಾರ ಜೀವಿಸ್ತಿದ್ದೀರಾ? ಯಾಕೆ ನೀವು ಮಾತನಾಡುವ ಮಾತುಗಳಿಗೂ, ಆಲೋಚಿಸುವಂತ ಆಲೋಚನೆಗಳಿಗೂ, ನೀವು ಮಾಡುವ ಕೆಲಸಗಳಿಗೂ ಎಲ್ಲಕ್ಕೂ ನೀವು ಲೆಕ್ಕ ಕೊಡಬೇಕು. ಅವ್ರು ಏನ್ ಮಾಡ್ತಿದ್ದಾರೆ? ದೇವರ ವಾಕ್ಯದ ಜ್ಞಾನ ಇದೆ, ತಿಳುವಳಿಕೆ ಇದೆ. ಹೌದು, ನನಗೆಲ್ಲ ಗೊತ್ತು ಬೈಬಲ್. ಆದ್ರೆ ಬೈಬಲ್ ಗೊತ್ತಿದೆ ಮಾತ್ರಕ್ಕೆ ನೀನು ದೇವರ ಮಗನಾಗುವುದಿಲ್ಲ. ಒಳ್ಳೆದರ ಕೆಟ್ಟದರ ಅರಿವು ಮೂಡಿಸುವ ಅಂದ್ರೆ ನಾಲೆಜ್ ಇದೆ, ಆದ್ರೆ ವಿಧೇಯತೆ ಇಲ್ಲ. ವಾಕ್ಯದ ಜ್ಞಾನ ಇದೆ, ವಾಕ್ಯದ ಪ್ರಕಾರ ಜೀವಿತ ಇಲ್ಲ. ಕೆಲವರು ಹೆಂಗಿರ್ತಂದ್ರೆ, ಶಾಸ್ತ್ರಿಗಳು ಇಷ್ಟು ಸ್ಟೇಜಿಗೆ ಬಂದ್ಬಿಟ್ರೆ ಅವರಂತ ಪರಿಶುದ್ಧರು ಯಾರು ಇಲ್ಲ. ಅವ್ರ ಮಾತುಗಳನ್ನು ಕೇಳಿಬಿಟ್ರೆ ಅಬ್ಬಾ ಪರಲೋಕದಿಂದ ಹೇಳ್ಕೊಂಡ್ ಬಂದಂಗಿದ್ದಾರೆ ಅವರು. ಆದ್ರೆ ಅವರು ದೇವರ ವಾಕ್ಯದ ಪ್ರಕಾರ ನಡೀತಿರೋದಿಲ್ಲ. ಹಂಗೆ ಕೆಲವು ಜನರು ನೋಡಿರ್ತಿರಲ್ಲ ನೀವು, ಮಾತನಾಡುವಾಗ ನೋಡ್ರಿ ಇವನು ಪರಲೋಕದಿಂದಲೇ ಹೇಳ್ಕೊಂಡ್ ಬಂದಂಗಿರ್ತದೆ. ದೇವ್ರು ಬಿಟ್ರೆ ಇವನೇನೋ ಅಂತ ಮಾತುಗಳನ್ನ ಆಡ್ತಾರೆ. ಆದ್ರೆ ಅವರ ಸೀಕ್ರೆಟ್ ಲೈಫ್ ಹೆಂಗಿರ್ತದೆ ಗೊತ್ತಾ? ರಹಸ್ಯಮಯವಾದ ಜೀವಿತ ಹೆಂಗಿರ್ತದೆ ಗೊತ್ತಾ? ಸರ್ಪ ಜಾತಿ ತರ ಇರ್ತದೆ. ಅದಕ್ಕೆ ನಾವು ಪರೀಕ್ಷಿಸಿಕೊಳ್ಬೇಕು, ನಾನು ಯಾವ ಮರವಾಗಿದ್ದೇನೆ. ತಿಳ್ಕೊಡ್ರಿ, ಸಭೆಯಲ್ಲಿದ್ದಾರೆ, ಆದ್ರೆ ಅವರು ದೇವರಿಂದ ನೆಡಲ್ಪಟ್ಟ ಮರವಾಗಿರುವುದಿಲ್ಲ.
ಹಂಗಂತ ಅವಕಾಶ ಇಲ್ವಾ ಪಾಸ್ಟರ್? ಸತ್ಯವಾಗ್ಲೂ ಅವಕಾಶ ಇದೆ, ಇನ್ನೂ ಅವಕಾಶ ಇದೆ. ಆದ್ರೆ ಡಿಲೇ ಮಾಡಬೇಡಿ, ತಡ ಮಾಡಬೇಡ್ರಿ. ಏನಾಗುದಿಲ್ಲ ಪಾಸ್ಟರ್, ನಡೀತದೆ 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 ಅಂತ ಹೇಳ್ತಿರಲ್ಲ, ಒಂದು ದಿನ ಬರ್ತದೆ. ನನಗೊಂದು ಯಾವಾಗಲೂ ಕ್ವಶನ್ ಮಾರ್ಕ್ ಇತ್ತು, ದುಷ್ಟರು ಯಾಕೆ ಅಂದ್ರೆ ದುಷ್ಟರಂದ್ರೆ ಅರ್ಥ ದೇವರನ್ನ ನಂಬಿ ಪಾಪ ಮಾಡ್ತಿರ್ತಾರೆ, ದೇವರಿಗೆ ಮೋಸ ಮಾಡ್ತಿರ್ತಾರೆ, ದೇವರು ಯಾಕೆ ಇಷ್ಟ ಅಭಿವೃದ್ಧಿ ಪಡಿಸ್ತಾರೆ, ಅವ್ರಿಗೆ ಯಾಕೆ ಜಜ್ಮೆಂಟ್ ಬರೋದಿಲ್ಲಲ್ಲ ಅನಿಸ್ತದ ಒಂದ್ಸಾರಿ. ಅಂದ್ರೆ ಕೆಲವು ಸಾರಿ ಕೆಲವರು ನೀತಿವಂತರಾಗಿ ಜೀವಿಸುವಾಗ ಸಣ್ಣ ಮಿಸ್ಟೇಕ್ ಮಾಡಿದ್ರು ಹೊಡೆತ ಬಿಡ್ತದೆ ಪಟಕ್ಕನೆ. ಅರ್ಥ ಆಗ್ತದೆ ನಾನು ಹೇಳಿದ್ರು? ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಿರ್ತಾರೆ, ಅವರಿಂದ ಏನಾದ್ರು ಸಣ್ಣ ತಪ್ಪುಗಳಾಗ್ಬಿಟ್ರೆ ಇಮಿಡಿಯೇಟ್ ಆದಂತ ಜಜ್ಮೆಂಟ್ ಸಿಗ್ತದೆ. ಏನಾದ್ರೂ ಒಂದು ಅವ್ರ ಜೀವಿತದಲ್ಲಿ ದೇವರು ಪರೀಕ್ಷೆ ಮಾಡ್ತಾರೆ, ಹೊಡೆತ ಹೊಡಿತಾರೆ. ಆದ್ರೆ ಕೆಲವ್ರಿಗೆ ದೇವರು ಹೊಡೆಯುವುದೇ ಇಲ್ಲ. ಆ ಪ್ರಶ್ನೆ ಇತ್ತು ನನಗೆ, ಆ ಪ್ರಶ್ನೆಗೆ ಉತ್ತರ ನನಗೆ ಸಿಕ್ತು ಪ್ರಸಂಗಿ ಪುಸ್ತಕದಲ್ಲಿ. ಪ್ರಸಂಗಿ ಪುಸ್ತಕ 8ನೇ ಅಧ್ಯಾಯ ತೆಗಿರಿ. ಅದರಲ್ಲಿ ಯಾರಾದ್ರೂ ಒಬ್ರು 11ನೇ ವಾಕ್ಯ ಬೈಬಲ್ ಹೇಳ್ತದೆ ಏನಂತ, ಕೆಲವು ಸಾರಿ ನಾವು ಪಾಪಗಳನ್ನು ಮಾಡುವಾಗ ಪಟಕ್ಕನೆ ಜಜ್ಮೆಂಟ್ ಬರಲ್ಲ. ಏನ್ ಹೇಳ್ರಿ, ಕೆಲವು ತಪ್ಪುಗಳನ್ನು ಮಾಡ್ತಿರುವಾಗ ಶಿಕ್ಷೆ ದೇವ್ರು ಕೊಡುದಿಲ್ಲಂತೆ ಬೇಗ. ಅಪರಾಧಕ್ಕೆ ವಿಧಿಸಿದ ದಂಡನೆ ಕೂಡಲೇ ನಡೆಯದಿರುವ ಕಾರಣ ಕೆಲವು ಸಾರಿ ಜಜ್ಮೆಂಟ್ ಬರುವುದಿಲ್ಲ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರಂತೆ, ಅವರು ಇನ್ನೂ ಅಪರಾಧ ಮಾಡಬೇಕೆಂಬ ಆಲೋಚನೆಯನ್ನ ಮಾಡ್ತಾ ಅವರ ಹೃದಯದಲ್ಲಿ ಅಪರಾಧ ಮಾಡ್ಬೇಕನ್ನೋದೇ ತುಂಬಿ ತುಳುಕ್ತಿರ್ತದೆ. ಆದ್ರೆ ಒಂದು ತಿಳ್ಕೊಳ್ಳೋದಿಲ್ಲ, ಅವರು ತಕ್ಷಣ ನೆನಸದ ಗಡಿಗೆಯಲ್ಲಿ ದೇವರ ಕೊಡಲಿ ಅವ್ರ ಮೇಲೆ ಬರ್ತದಂತೆ. ನೆನೆಸುವುದಿಲ್ಲ, ಅವರು ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಅನ್ಕೋತಾರೆ. ಆದ್ರೆ ಅವ್ರ ನೆನಸದೇ ಇರುವ ಗಳಿಗೆಯಲ್ಲಿ ಏನಾಗ್ತದಂತೆ, ದೇವರ ಕೊಡಲಿ ಅವರ ಮೇಲೆ ಬರ್ತದೆ. 7ನೇ ಅಧ್ಯಾಯ 29ನೇ ವಚನ ಓದ್ರಿ ಪ್ರಿಯರೇ. ದೇವರ ವಚನ ಹೇಳ್ತದೆ ಏನಂತ, ದೇವರು ಸೃಷ್ಟಿ ಮಾಡುವಾಗ ಜನರನ್ನ ಜೀವವೃಕ್ಷವಾಗಿ ಸೃಷ್ಟಿ ಮಾಡಿದ, ಸ್ವತಂತ್ರ ಕೊಟ್ಟ, ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ಮಾಡಿಕೊಟ್ಟ. ಆದ್ರೆ ಜನರು ಏನ್ ಮಾಡಿದ್ರಂತೆ, ಅವರಾದ್ರೂ ಬಹಳ ಯುಕ್ತಿ ಉಳ್ಳವರಾದ್ರು. ಯಾಕೆ? ಸೈತಾನನ ಏನ್ ಮಾಡಿದವರಿಗೆ ಜ್ಞಾನದ ಹಣ್ಣನ್ನ ಕೊಟ್ಟಿದ್ದಾನೆ. ಒಳ್ಳೆದನ್ನ ಅರಿವನ್ನು ಮೂಡಿಸುವ ಕೆಟ್ಟದ ಅರಿವನ್ನು ಮೂಡಿಸುವ ಹಣ್ಣನ್ನು ಕೊಡುವಾಗ ಜನರು ಜ್ಞಾನಿಗಳಾಗ್ತಿಲ್ಲ, ಯುಕ್ತಿಹೀನರಾಗ್ತಿದ್ದಾರೆ. ಅಂದ್ರೆ ಏನು? ಕುಯುಕ್ತಿಗಳನ್ನ ಮಾಡೋರು, ಆ ಜ್ಞಾನವನ್ನು ಉಪಯೋಗಿಸಿಕೊಂಡು ಜನರನ್ನ ಮೋಸ ಮಾಡೋರು, ಜನರನ್ನ ಮರಳುಗೊಳಿಸೋರು. ತಿಳ್ಕೊಡ್ರಿ, ನೀನು ಒಬ್ಬ ವ್ಯಕ್ತಿಗೆ ಮೋಸ ಮಾಡ್ತಾ ಇದೀಯ ಅಂದ್ರೆ ಇದು ಸೈತಾನನಿಂದ ಬಂದ ಸ್ವಭಾವ. ಯಾಕೆ? ಅವನು ಮೊದಲು ಹವ್ವಳಿಗೆ ಮೋಸ ಮಾಡ್ದ. ಮೋಸದ ಸ್ಪಿರಿಟ್ಗಳು ಅದೇ ರೀತಿಯಾಗಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗ್ತಿರುವಾಗ ನಾವು ಆ ವಿಷಯಕ್ಕೆ ಇವತ್ತೇ ಬ್ರೇಕ್ ಹಾಕಬೇಕು. ದೇವ್ರಿಗೆ ಹೇಳ್ಬೇಕು, ದೇವ್ರೆ ಈ ಒಂದು ಜನರೇಷನ್ ಕರ್ಸ್ ಇಂದ ನನ್ನನ್ನು ತೆಗೆದಾಕು. ಇವತ್ತಿನಿಂದ ನಾನು ಸೈತಾನನ ಸಂತತಿ ಆಗಬಾರ್ದು, ಸೈತಾನದಿಂದ ನೆಡಲ್ಪಟ್ಟ ಮರ ಆಗಬಾರ್ದು ಸ್ವಾಮಿ. ನಾನು ನಿನ್ನಿಂದ ನೆಡಲ್ಪಟ್ಟ ಮರ ಆಗ್ಬೇಕು, ನಾನು ಫಲ ಕೊಡುವ ಮರ ಆಗ್ಬೇಕು. ದೇವರ ವಾಕ್ಯ ಹೇಳ್ತದೆ, ಸುಮ್ಮನೆ ಎತ್ತದ ಮರ ಅಲ್ಲ ಪ್ರಿಯರೇ, ಫಲ ಕೊಡುವ ಮರ. ಅಂದ್ರೆ ಹಣ್ಣು ನೀಡ್ತದೆ, ಜೀವವನ್ನು ಕೊಡ್ತದೆ, ಆಶೀರ್ವಾದವನ್ನು ಹೊಂದ್ತದೆ. ಯಾವ ಮರ? ಒಳ್ಳೆಯ ಮರ. ಅದಕ್ಕೆ ರೆಫರೆನ್ಸ್ ಕೊಡೋದು ಯೆರೆಮೀಯ 17:18. ದೇವ್ರ ವಾಕ್ಯ ಹೇಳ್ತದೆ, ನೀವು ಈ ಮರ ಆಗ್ಬೇಕಾದ್ರೆ ಸುಮ್ಮನೆ ಅಲ್ಲ, ಫಲ ಅಂದ್ರೆ ಏನು? ದೇವರ ಒಳಗಡೆ ಇರುವ ಎಲ್ಲ ಸ್ವಭಾವಗಳು ನನ್ನ ಒಳಗಡೆ ಕಾಣಿಸ್ಬೇಕು. ನಾನು ದೇವರಿಂದ ನೆಡಲ್ಪಟ್ರೆ ದೇವರಲ್ಲಿರುವ ಸ್ವಭಾವ ಆಟೋಮೆಟಿಕ್ ಆಗಿ ನನ್ನ ಮೂಲಕ ಜನರಿಗೆ ರಿಫ್ಲೆಕ್ಟ್ ಆಗ್ತದೆ. ಸೊ ಅದಕ್ಕಾಗಿ ಪ್ರಿಯರೇ, ದೇವರ ವಚನದಲ್ಲಿ ನಮ್ಮನ್ನು ಬಹಳಷ್ಟು ದೇವರು ಎಚ್ಚರಿಸ್ತಿದ್ದಾರೆ. ಇನ್ನೊಂದು ವಚನ ಓದ್ರಿ, ಪ್ರಸಂಗಿ 11ನೇ ಅಧ್ಯಾಯದಲ್ಲಿ 9. ಒಂದನ್ನು ಮರಿಬೇಡ. ಏನನ್ನ? ನಿನ್ನ ಮನಸ್ಸಿಗೆ ಬಂದಂಗೆ ಎಲ್ಲ ಮಾಡು. ದೇವರು ಸ್ವತಂತ್ರ. ದೇವ್ರು ಯಾರಿಗೂ ಅದೇ ಹೇಳಿದ್ನಲ್ಲ,
ಕಡಿವಾಣ ಹಾಕಿ ಅವರನ್ನ ದೇವರು ಎತ್ತಿ ನಡ್ಸ್ಕೊಂಡು ಹೋಗುದ. ನೀನು ಪಾಪ ಮಾಡುವಾಗ ನೀನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಲ್ಲ. ದೇವರು ಹೇಳ್ತಾರೆ, ಫ್ರೀ ಬಿಟ್ಟಿದ್ದೇನೆ ಮಗ, ಏನ್ ಬೇಕಾದ್ ಮಾಡು, ಆದ್ರೆ ಒಂದ್ ತಿಳ್ಕೊ, ನೀನ್ ಮಾಡು ಎಲ್ಲ ಕಾರ್ಯಗಳಿಗೆ, ಈ ಎಲ್ಲಾ ವಿಷಯಗಳಿಗೆ ನಿನಗೆ ದೇವರ ಮುಂದೆ ನಿನ್ನ ದೇವರ ನ್ಯಾಯ ವಿಚಾರಣೆಗೆ ಒಳಪಡಿಸ್ತಾರೆ. ರೋಮಾಪುರ 14:12 ಬೇಗ. ಯಾರ ವಿಷಯವಾಗಿರಿ? ಯಾರ ವಿಷಯವಾಗಿ? ನಿಮ್ಮ ಬಾಜು ಕೂತೋರ್ ಬಗ್ಗೆ, ಹೌದಾ? ಬಾಜು ಕೂತೋರ್ ಬಗ್ಗೆ, ಅಥವಾ ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ ವಿಚಾರಣೆ ಕೊಡ್ಬೇಕಾ? ಬೈಬಲ್ ಹೇಳ್ತದೆ, ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ತಮ್ಮ ವಿಷಯದಲ್ಲಿ, ನೀವು ಅಲ್ಲಿ ಹೋಗಿ ನೆಪ್ಪಳಂಗಿಲ್ಲ. ಆದಾಮ ಹೇಳುದಲ್ಲ, ನಾನ್ ತಿನ್ಲಿಲ್ಲ ಇವಳು ಕೊಟ್ಲು, ನೀವ್ ಹಂಗೆ ಹೇಳಂಗಿಲ್ಲ. ನಾನ್ ಪಾಪ ಮಾಡ್ತಿರ್ಲಿಲ್ರಿ, ಇವರೇ ಮಾಡ್ಸಿದ್ರು ನನಗೆ, ನಾನ್ ಚೆನ್ನಾಗಿದ್ದೆ, ನನ್ನನ್ನು ಬಿಡಿಸ್ತವ್ರು ಇವ್ರು ಅಂತ ದೇವ್ರ ಮುಂದೆ ಇನ್ನೊಬ್ಬರ ಬಗ್ಗೆ ನ್ಯಾಯ ಕೊಡಕ್ಕಾಗಲ್ಲ. ಪ್ರತಿಯೊಬ್ಬನು ತನ್ನ ತನ್ನ ಬಗ್ಗೆ, ತಮ್ಮ ಬಗ್ಗೆ. ನೆಕ್ಸ್ಟ್ ಇಬ್ರಿಯ ಪುಸ್ತಕ 4:13 ಬೇಗ. ನಾವು ಅನ್ಕೊಳ್ತೇವೆ ನನ್ನನ್ನು ಯಾರು ನೋಡ್ತಿಲ್ಲ, ನಾವು ಅನ್ಕೊಳ್ತೇವೆ ನನ್ನನ್ನು ಗಂಡ ನೋಡುದಿಲ್ಲ, ಹೆಂಡತಿ ನೋಡುವುದಿಲ್ಲ, ನಾವು ಅನ್ಕೊಳ್ತೇವೆ ನಾವು ಯಾರು ನಮ್ಮನ್ನ ಕಾಣಿಸ್ತಾ ಇಲ್ಲ. ಅದು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆ ಇಲ್ಲದಾಗಿಯೂ ಬಯಲದಾಗಿಯೂ ಇದೆ. ಅರ್ಥ ಏನು? ನಾವ್ ಯಾರಿಗೆ ಲೆಕ್ಕ ಒಪ್ಪಿಸ್ತೇವ್ರಿ? ದೇವರಿಗೆ. ಕರೆಕ್ಟಾ? ನೀವು ದೇವರಿಗೆ ಲೆಕ್ಕ ಒಪ್ಪಿಸುವಾಗ ನೀವು ಅನ್ಕೊಳ್ತೀರಿ, ನಾನು ಇವತ್ತು ಮಾಡ್ತಿರೋದು ನನ್ನ ಹೆಂಡತಿ ನೋಡ್ತಿಲ್ಲ, ನಾನು ಮಾಡ್ತಿರೋದು ನನ್ನ ಗಂಡ ನೋಡ್ತಿಲ್ಲ. ಆದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 4:13 ಹೇಳ್ತದೆ, ಹಲೋ, ನೀನ್ ಏನೇ ಮಾಡು ಎಲ್ಲ ಒಂದಿನ ಬಯಲಿಗೆ ಬರ್ತದೆ. ನಾನು ಹೇಳ್ತಿಲ್ಲ, ಬೈಬಲ್ ಹೇಳ್ತದೆ, ಎಲ್ಲವೂ ಬಯಲಿಗೆ ಬರುವಂತದ್ದಾಗಿದೆ. ಆತನ ಸನ್ನಿಧಿಯಲ್ಲಿ ಅಗೋಚರವಾದ ಸೃಷ್ಟಿ ಒಂದು ಇಲ್ಲ. ಹಾಗಿರುವಾಗ ಯಾವ ಮರವಾಗಿದ್ದಿ ನಿನ್ನ ಪರೀಕ್ಷೆ ಮಾಡ್ಕೊ. ಕೊನೆಯದಾಗಿ 1 ಪೇತ್ರ 4ನೇ ಅಧ್ಯಾಯ 5ನೇ ವಚನ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಪ್ರತಿಯೊಬ್ಬ ವ್ಯಕ್ತಿ, ನಾನಾಗಲಿ ನೀವಾಗಲಿ ಯಾರೇ ಆಗಲಿ, ಬದುಕುವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಸಿದ್ಧವಾಗಿರುವ ಆತನಿಗೆ ನಾವು ಏನಾಗಬೇಕಂತೆ? ಉತ್ತರವನ್ನ ಕೊಡಬೇಕು. ಕೊನೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ. ಇದಲ್ಲದೆ ಎಷ್ಟು ವಚನಗಳನ್ನ ಓದಿದೀವಿ, ಎಲ್ಲಾ ವಚನ ಒಂದೇ ಹೇಳ್ತದೆ, ಎಲ್ಲಾ ವಿಷಯದಲ್ಲಿ ನೀವು ಉತ್ತರ ಕೊಡಬೇಕು. ಉತ್ತರ ಕೊಡುವರಾಗಿದ್ದೀವಿ ಪ್ರಿಯರೇ. ನೀವು ಒಳ್ಳೆ ಮರ ಆದ್ರೆ ನಿಮ್ಮಿಂದ ದೇವ್ರ ಲೆಕ್ಕನ ತಗೊಳ್ಳಲ್ಲ. ದೇವ್ರಿಗೆ ಗೊತ್ತಿದೆ ನಿನ್ನ ಮಾತುಗಳು ಹೆಂಗಿತ್ತು, ದೇವ್ರಿಗೆ ಗೊತ್ತಿದೆ ನಿನ್ನ ಕೃತ್ಯಗಳು ಹೆಂಗಿತ್ತು, ದೇವರಿಗೆ ಗೊತ್ತಿದೆ ನಿನ್ನ ಸ್ವಭಾವಗಳು ಹೆಂಗಿತ್ತು, ದೇವರಿಗೆ ಗೊತ್ತಿದೆ ನೀನು ಯಾರು ಇಲ್ದಾಗ ನೀನು ಏನ್ ಮಾಡ್ತಿದ್ದಿ ಏನ್ ಮಾಡ್ತಿಲ್ಲ ಅಂತ. ಅದಕ್ಕೆ ಬೈಬಲ್ ಹೇಳ್ತದೆ, ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ, ಈಗ ಯಾರಾದ್ರೂ ಕ್ರಿಸ್ತನಲ್ಲಿದ್ದರೆ ಅವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಅರ್ಥ ಏನು ಹಾಗಾದ್ರೆ? ಕ್ರಿಸ್ತನಲ್ಲಿ ಇರುವುದು ಅರ್ಥ ಏನು? ನಲ್ಲಿ ನೆಲೆಗೊಳ್ಳುವುದು. ಕ್ರಿಸ್ತನಲ್ಲಿ ಇರುವುದು ಅರ್ಥ ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ ಓದಿರೋ ಅರ್ಥ ಆಗ್ತದೆ. ಯಾರು ನನ್ನಲ್ಲಿಯೂ ನೆಲೆಗೊಂಡಿರ್ತಾರೋ ಅವರು ಒಳ್ಳೆ ಫಲವನ್ನ ಕೊಡ್ತಾರೆ. ಇದು ಕ್ರಿಸ್ತನಲ್ಲಿ ಇರುವುದು, ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು. ನೀವು ಕ್ರಿಸ್ತನಲ್ಲಿ ನೆಲೆಗೊಂಡ್ರೆ ನಿಮ್ಮಿಂದ ಬರುವಂತ ಫಲ ಒಳ್ಳೆದೇ ಆಗಿರ್ತದೆ. ಫಲ ಅಂದ್ರೇನು? ಸೈತಾನಿಗೆ ಸಂಬಂಧಪಟ್ಟದ್ದು ಯಾವುದು ನಿನ್ನಲ್ಲಿ ಬರಲ್ಲ. ನೀನು ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ, ಜನರಿಗೆ ಯಾವ ರೀತಿಯಾಗಿ ಕೆಟ್ಟ ಶಬ್ದಗಳಿಂದ ಬೈಯುವುದಿಲ್ಲ. ಇನ್ನೊಂದು ತಿಳ್ಕೊಳ್ರಿ, ನಿನ್ನಿಂದ ತಪ್ಪುಗಳೇ ಆಗಲ್ಲ. ಯಾಕೆ? ನೀನು ಯಾರಲ್ಲಿ ನೆಲೆಗೊಂಡಿರ್ತೀಯ? ಯಾರಲ್ಲಿ ನೆಲೆಗೊಂಡಿರ್ತೀಯ? ಜೋರಾಗಿ ಹೇಳ್ರಿ, ಕ್ರಿಸ್ತನಲ್ಲಿ. ಅರ್ಥ ನಿನ್ನ ಬೇರು ಎಲ್ಲಿದೆ? ಕನೆಕ್ಟ್ ಯೇಸು ಸ್ವಾಮಿ ಜೊತೆಗಿದೆ. ಯೇಸು ಸ್ವಾಮಿ ಜೊತೆಗೆ ಬೇರು ಕನೆಕ್ಟ್ ಇದ್ರೆ ಬೇರು ಒಳಗಡೆ ಬರುವುದೆಲ್ಲ ಮರಕ್ಕೆ ಬರ್ತದೆ, ಮರದಿಂದ ಬರುವುದೆಲ್ಲ ಅದರ ರೆಂಬೆಗಳಿಗೆ ಬರ್ತದೆ, ಆ ರೆಂಬೆಗಳಿಂದ
ಫ್ರೂಟ್ಸ್, ಹಣ್ಣುಗಳು ಬರ್ತದೆ, ಅದು ಒಳ್ಳೇದಾಗಿರ್ತದೆ. ಪ್ರಿಯರೇ, ಇವತ್ತು ಹವಳನ್ನು ವಂಚಿಸಿದ ಹಾಗೆ ಎವ್ರಿ ಡೇ ಸೈತಾನ ನಿಮ್ಮನ್ನು ವಂಚಿಸ್ತಾನೆ. ಹವಳಿಗೆ ಸುಳ್ಳು ಹೇಳಿದ ಹಾಗೆ ಇವತ್ತು ನಿಮಗೆ ಸುಳ್ಳು ಹೇಳ್ಕೊಂಡು ಬರ್ತಿದ್ದಾನೆ. ಸೈತಾನ ಹೇಳ್ತಾನೆ, ನಿನಗೆ ಯಾವ ಕೇಡಾಗುವುದಿಲ್ಲ. ಅರ್ಥ ಏನು? ನೀನು ಸಾಯುವುದಿಲ್ಲ, ನೀನು ತಿನ್ಬಹುದು. ಅರ್ಥ ನೀನು ಇವತ್ತು ಪಾಪ ಮಾಡಬಹುದು. ಡೋಂಟ್ ವರಿ, ನೀನು ಸಾಯುವುದಿಲ್ಲ, ದೇವರು ನಿನ್ನನ್ನು ಜಜ್ಮೆಂಟ್ ಕೊಡುವುದಿಲ್ಲ. ಇದು ಸುಳ್ಳು. ಬಟ್ ಬೈಬಲ್ ಹೇಳ್ತದೆ ದೇವರು ಜಜ್ಮೆಂಟ್ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ನಾನು ವಚನ ಕೊಡಲಿಯಿಂದ ಪ್ರಾರಂಭಿಸಿದೆ. ಬೇರುಗಳಿಗೆ ದೇವರು ಕೊಡಲಿ ಆಲ್ರೆಡಿ ಹಾಕಿದ್ದಾರೆ. ಅಂದ್ರೆ ನೀನು ಆಡುವ ಪ್ರತಿಯೊಂದು ಮಾತು, ನೀನು ಮಾಡುವ ಆಲೋಚನೆ, ನಿನ್ನ ಕೃತ್ಯಗಳು, ರಹಸ್ಯವಾಗಿ ಬಹಿರಂಗವಾಗಿ ನೀನು ಮಾಡುವ ಎಲ್ಲಾ ಕಾರ್ಯಗಳಿಗೆ ದೇವರು ಆಲ್ರೆಡಿ ಕೊಡಲಿ ಹಾಕ್ತಿದ್ದಾರೆ. ನೀನು ತಪ್ಪಿಸಿಕೊಳ್ಬೇಕಾದ್ರೆ ಇವತ್ತು ಎಚ್ಚರವಾಗ. ನಾವು ಪ್ರತಿ ವಾರ ಭಾನುವಾರ ವಾಕ್ಯ ಕೇಳ್ತೇವೆ. ನಮ್ಮ ಸಭೆಯ ಸಮಸ್ಯೆ ಏನು ಗೊತ್ತಾ? ಮತ್ತು ಮನೆಗೆ ಹೋದ ತಕ್ಷಣ ಸೈತಾನ ವಾಕ್ಯವನ್ನ ಕತ್ಕೊಂಡ್ಬಿಡ್ತಾನೆ. ಮತ್ತೆ ನಮ್ಮ ಜೀವಿತ ಮತ್ತೆ ನಾರ್ಮಲ್. ನಾನು ಭಾಳ ಜನರು ನೋಡಿದ್ದೀನಿ, ಎಷ್ಟೇ ದೇವರು ಮಾತನಾಡಿದ್ರು ಅದು ಒಳಗೆ ಹೋಗುವುದೇ ಇಲ್ಲ. ಮತ್ತೆ ಮನೆಗೆ ಹೋದ ತಕ್ಷಣ ಮತ್ತೆ ನಾರ್ಮಲ್ ಲೈಫ್, ಮತ್ತೆ ಸೇಮ್ ಹಳೇ ಸ್ವಭಾವ, ಹುಟ್ಟುಗುಣ, ಸುಟ್ಟರು ಹೋಗೋದಿಲ್ಲ ಅನ್ನೋ ಹಂಗೆ ಮತ್ತು ಅದೇ ಸೇಮ್ ಲೈಫ್ ಸ್ಟೈಲ್, ಚೇಂಜಸ್ಸೇ ಇಲ್ಲ. ನಾನು ಹೇಳ್ತೇನೆ, ಬದಲಾವಣೆನೇ ಇಲ್ಲ ಆದರೆ ದೇವರಿಗೆ ಎಷ್ಟು ಬೇಸರ ಆಗ್ತದಲ್ಲ. ಸೊ ಪ್ಲೀಸ್ ಪ್ರಿಯರೇ, ದೇವರಿಗಿಂತ ಇಂಪಾರ್ಟೆಂಟ್ ಯಾರೂ ಇಲ್ಲ. ನಮಗೆ ನಿತ್ಯ ಜೀವ ಬಹಳ ಪ್ರಾಮುಖ್ಯವಾಗಿದೆ. ಇವತ್ತು ಈ ಭೂಲೋಕದಲ್ಲಿ ಎಷ್ಟು ದಿನ ಜೀವಿಸ್ತೇವೆ ಗೊತ್ತಿಲ್ಲ. ಈ ಭೂಲೋಕದಿಂದ ಯಾವಾಗ ಸಾಯಲಿಕ್ಕೂ ರೆಡಿ ಆಗ್ರಿ. ಆದ್ರೆ ಸತ್ತ ಮೇಲೆ ನರಕಕ್ಕೆ ಹೋಗುವಂತ ದುರಾದೃಷ್ಟಿ ಯಾರಿಗೆ ಬರಬಾರ್ದು. ಇಲ್ಲೇ ಕಷ್ಟ ಸಂಕಟ ಸಾಕಾಗೋಗಿದೆ ನಮಗೆ. ಆದ್ರೆ ಮತ್ತೆ ನರಕಕ್ಕೆ ಹೋಗಿ ಇದರ 1000ರಷ್ಟು ಕಷ್ಟ ಅನುಭವಿಸೋ ಒಂದು ಅವಕಾಶಕ್ಕೆ ಮಾಡಿಕೊಡ್ಬೇಡ್ರಿ. ದೇವರು ತಾನು ನೆಡದೇ ಇರುವ ಮರವನ್ನು ಕಿತ್ತಾಕ್ತಂತ ಸಮಯ ಬಂದಿದೆ. ಪ್ಲೀಸ್ ಲೈಫನ್ನು ಚೇಂಜ್ ಮಾಡಿಕೊಡ್ರಿ, ಜೀವಿತವನ್ನು ಬದಲಾಯಿಸ್ರಿ. ನಿಮ್ಮಲ್ಲಿ ನಾನು ಹೇಳ್ತೇನಲ್ಲ, ನಾವು ಯಾರು ಪರ್ಫೆಕ್ಟ್ ಅಲ್ಲ, ಎಲ್ಲರಲ್ಲಿ ಸಮಸ್ಯೆಗಳಿದ್ದಾವೆ, ತಪ್ಪುಗಳಿದ್ದಾವೆ. ಆದ್ರೆ ದೇವರು ಇವತ್ತು ಹೇಳ್ತಾರೆ, ಮಗನೇ ಮಗಳೇ, ನೀನು ಏನು ಮಾಡ್ತೀಯ ಎಲ್ಲಕ್ಕೂ ಲೆಕ್ಕ ಇದೆ. ನೀನು ಇವತ್ತು ಮುಚ್ಚುಮುರಿ ಮಾಡಬಹುದು, ಆದರೆ ನೀನು ಸತ್ತಾಗ ನ್ಯಾಯ ತೀರ್ಪು ಹೆಂಗಾಗ್ತದೆ ಗೊತ್ತಾ? ಜನರ ಮುಂದೆ ಆಗ್ತದೆ. ಆವಾಗ ಸ್ಕ್ರೀನಲ್ಲಿ ಬರ್ತದೆ. ಏನು ಹೇಳ್ತೀರ ಅವಾಗ? ಹೆಂಗೆ ತಪ್ಪಿಸ್ಕೊಳ್ತೀರಿ? ಇಲ್ಲಿ ನೀವು ಮನುಷ್ಯರಿಗೆ ಎಷ್ಟು ಸುಳ್ಳು ಹೇಳ್ಬೋದಲ್ಲ, ಆದ್ರೆ ಅಲ್ಲಿ ತಪ್ಪಿಸ್ಕೊಳಕ್ಕೆ ಎಲ್ಲ ಆಗುತ್ತೆ. ಯಾಕೆ? ಪ್ರೂಫ್. ಅವಾಗ ದೇವ್ರ ಮೇಲೆ ಏನಾದ್ರು ಬ್ಲೇಮ್ ಮಾಡಕ್ ಆಗ್ತದೆ ನಿಮಗೆ? ನಾನು ಮಾಡಿದ್ದೆಲ್ಲ ಹೆಂಗೆ ಜನರಿಗೆ ತೋರಿಸಿದೆ ಅಂತ? ನೋ. ಈಗ ದೇವರು ತಂದೆ ಆಗಿದ್ದಾರೆ. ತಂದೆಗೆ ನೀವೇನಾದ್ರೂ ಫೈಟ್ ಮಾಡ್ಬೋದು, ತಂದೆಗೆ ಏನಾದ್ರೂ ಹೇಳ್ಬೋದು, ಡ್ಯಾಡಿ ದಯಮಾಡಿ. ಡ್ಯಾಡಿ ತಂದೆ ಹೃದಯ ಉಳ್ಳವನಾಗಿದ್ದಾನೆ, ಕ್ಷಮಿಸ್ತಾನೆ, ಪಾಪಗಳನ್ನ ಮರೆ ಮಾಡ್ತಾನೆ, ಅಳಿಸಾಕ್ತಾನೆ. ಆದ್ರೆ ಒಂದು ಸಾರಿ ನ್ಯಾಯಾಧೀಶನಾದ ಮೇಲೆ, ಜಜ್ಮೆಂಟ್ ಡೇ ಅಲ್ಲಿ ಅವನು ತಂದೆ ಆಗಿರಲ್ಲ, ನ್ಯಾಯಾಧೀಶನಾಗ್ತಾನೆ. ಅಲ್ಲಿ ನಮಗೆ ಎಕ್ಸ್ಕ್ಯೂಸ್ಗಳಿಲ್ಲ. ನಾವು ದೇವರ ಮೇಲೆ ಅವಾಗ ಅಧಿಕಾರ ಚಲಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವಾಗ ದೇವರು ನ್ಯಾಯಾಧೀಶನಾಗಿರ್ತಾನೆ. ಸೊ ಪ್ಲೀಸ್, ನಾವು ಯಾವ ಮರವಾಗಿದ್ದೀರಿ ನಿಮಗೆ ಗೊತ್ತಿದೆ. ಇವತ್ತು ನಿಮ್ಮ ಜೀವಿತವನ್ನು ಬದಲಾಯಿಸ್ಕೊಡ್ರಿ. ದೇವರು ನೆಡುವ ಮರವಾಗೋಣ, ಫಲ ಕೊಡುವ ಮರವಾಗೋಣ. ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ಫಲ ಕೊಡುವ ಮರವಾಗು, ದೇವರು ನೆಡುವ ಮರವಾಗು. ಪಕ್ಕದಾಗ ಇನ್ನೊಂದು ಹೇಳ್ರಿ, ದೇವರಲ್ಲಿ ನೆಲೆಗೊಳ್ಳು. ಎಸ್, ನಾವೆಲ್ಲೇ ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ.